Good morning, students. Next example in equivalence relation. Show that the relations are in the set A, set of all x belongs to the integers such that x is greater than or equal to 0 and less than or equal to 12, given by R is equal to set of all order for A comma B such that modulus of A minus B is multiple of 4 is an equivalence relation. R is a relations on A ಅಂತ ಕೊಟ್ಟಿದ್ದಾರೆ. A ಯಲ್ಲೆಲ್ಲ ಬರುವಂಥ ಎಲ್ಲ ಎಲಿಮೆಂಟ್ಸು ಇಂಟೀಜರ್ಸ್ ಆಗಿರುತ್ತೆ, ಇನ್ಕ್ಲೂಡಿಂಗ್ 0 to 12, ಇನ್ಕ್ಲೂಡಿಂಗ್ 12 ಅಂದರೆ 0, 1, 2, 3 ಅಪ್ ಟು 12 ಇರುತ್ತೆ. R is a relations on A comma B belongs to R ಅಂದರೆ ಏನು ಸ್ಯಾಟಿಸ್ಫೈ ಆಗುತ್ತೆ, ಮಾಡ್ಯುಲಸ್ ಆಫ್ A ಮೈನಸ್ B ಈಸ್ ಎ ಮಲ್ಟಿಪಲ್ ಆಫ್ 4 ಅಂತ. Then to prove that this relation is an equivalence relation ಅಂತ ಪ್ರೂವ್ ಮಾಡಬೇಕು. ಅಂದರೆ ಫಸ್ಟ್ ಪ್ರೂವ್ ದ್ಯಾಟ್ ದ R is reflexive, R is symmetric and also R is a transitive. Then you say that R is an equivalence relation ಅಂತ. ಒನ್ ಬೈ ಒನ್ ನಾವು ಪ್ರೂವ್ ಮಾಡ್ತಾ ಬಂದರೆ here first A ಅನ್ನು ಡಿಫೈನ್ ಮಾಡ್ತೀರಿ. given A is equal to, it contains the elements 0, 1, 2, 3 up to 12 and R ಅನ್ನು ಡಿಫೈನ್ ಮಾಡಿದ್ದಾರೆ set of all order for A comma B such that modulus of A minus B is multiple of 4 ಅಂತ. ಅಂದರೆ ಏನು, R ಅಲ್ಲಿ ಬರುವಂಥ ಫೇರು A ಮೈನಸ್ ಬಿ ಮಾಡಿದರೆ ಇಟ್ ಈಸ್ ಮಲ್ಟಿಪಲ್ ಆಫ್ 4. ಅಲ್ಲಿ ಮಾಡ್ಯುಲಸ್ ಇರಲಿಕ್ಕಾಗಿ A ಮೈನಸ್ ಬಿ ಇರ್ಬೋದು ಅಥವಾ B ಮೈನಸ್ A ಈಸ್ ಮಲ್ಟಿಪಲ್ ಆಫ್ 4 ಅಂತ. ನಾವು ಪ್ರತಿಯೊಂದು ಎಲಿಮೆಂಟ್ಸನ್ನು ವೆರಿಫೈ ಮಾಡ್ತಾ ಹೋಗಬೇಕು. 0, 0, 1, 1, 2, 2, 3, 3 ಹಾಗೆ 12, 12 ಬಿಲಾಂಗ್ಸ್ ಟು ದ ಸೆಟ್ ಆರ್ ಅಂತ ಪ್ರೂವ್ ಮಾಡಿದರೆ ನಾವು ಆಗ ಏನು ಹೇಳ್ಬೋದು, ಆರ್ ಈಸ್ ರಿಫ್ಲೆಕ್ಸಿವ್ ಅಂತ. ಅದನ್ನು ನಾವು ಜನರಲ್ ಆಗಿ ಪ್ರೂವ್ ಮಾಡಲಿಕ್ಕೆ ನೋಡಬೇಕು, ಎಲ್ಲ ಎಲಿಮೆಂಟ್ಸ್ ಬರೀಲಿಕ್ಕಾಗಲ್ಲ. ಇಲ್ಲಿ ಏನು ಹೇಳ್ತೀವಿ, ಫಾರ್ ಎ ಬಿಲಾಂಗ್ಸ್ ಟು ದ ಸೆಟ್ ಎ ಮಾಡ್ಯುಲಸ್ ಆಫ್ ಎ ಮೈನಸ್ ಎ ಮಾಡಿದರೆ 0 ಬರುತ್ತೆ. 0 ಈಸ್ ಮಲ್ಟಿಪಲ್ ಆಫ್ 4. ಲಾಸ್ಟ್ ನಂಬರ್ 0, 0 ಎಲ್ಲ ನಂಬರಿಗೆ ಮಲ್ಟಿಪಲ್ ಆಗಿರುತ್ತೆ. ಬಿಕಾಸ್ 4 ಇಂಟು 0 ಮಾಡಿದರೆ 0 ಬರುತ್ತೆ. ದ್ಯಾರ್ ಫೋರ್ 0 ಈಸ್ ಮಲ್ಟಿಪಲ್ ಆಫ್ 4. ಅಂದರೆ ಏನು, ನಾವು ಎ ಯಾವುದೇ ವ್ಯಾಲ್ಯೂಸ್ ತೊಗೋಬೋದು, ಬಿಲಾಂಗ್ಸ್ ಟು ದ ಸೆಟ್ ಎ. ಫಾರ್ ಆಲ್ ಎ ಬಿಲಾಂಗ್ಸ್ ಟು ದ ಸೆಟ್ ಎ ಅಂದರೆ 0 ತೊಗೋತೀರಿ. 0 ಮೈನಸ್ 0 ಮಾಡಿದರೆ 0 ಬರುತ್ತೆ, ಇಟ್ ಈಸ್ ಮಲ್ಟಿಪಲ್ ಆಫ್ 4. 1 ತೊಗೊಂಡ್ರೆ 1 ಮೈನಸ್ 1 ಮಾಡಿದರೆ 0 ಬರುತ್ತೆ. 2 ತೊಗೊಂಡಾಗ 2 ಮೈನಸ್ 2 ಮಾಡಿದರೆ 0, ಇಟ್ ಈಸ್ ಮಲ್ಟಿಪಲ್ ಆಫ್ 4. ಹಾಗೆ 12 ತೊಗೊಂಡ್ರೆ 12 ಮೈನಸ್ 12 ಮಾಡಿದರೂ 0 ಬರುತ್ತೆ, ಇಟ್ ಈಸ್ ಮಲ್ಟಿಪಲ್ ಆಫ್ 4. ಇದರ ಅರ್ಥ ಏನು, ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಈಸ್ ಮಲ್ಟಿಪಲ್ ಆಫ್ 4 ಅಂದರೆ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಅಂತ. ಹಾಗಿದ್ರೆ ಮಾಡ್ಯುಲಸ್ ಆಫ್ ಎ ಮೈನಸ್ ಎ ಈಸ್ ಮಲ್ಟಿಪಲ್ ಆಫ್ 4, ಇದರ ಮೀನಿಂಗು ಎ ಕಾಮ ಎ ಬಿಲಾಂಗ್ಸ್ ಟು ಆರ್ ಫಾರ್ ಈಚ್ ಎ ಬಿಲಾಂಗ್ಸ್ ಟು ದ ಸೆಟ್ ಎ. ಇಲ್ಲಿ ಹೇಳಿದ್ವಿ ಪ್ರತಿಯೊಂದು ಎ ಅನ್ನು ತೊಗೊಂಡಾಗ ಅಂತ, ಎ ಅಲ್ಲಿರುವಂಥ ಎಲಿಮೆಂಟ್ಸ್ ತೊಗೊಂಡಾಗ. ದ್ಯಾರ್ ಫೋರ್ ಆರ್ ಈಸ್ ರಿಫ್ಲೆಕ್ಸಿವ್. ಡೈರೆಕ್ಟ್ ಇಷ್ಟು ಬರೆದಾಗ 1 ಮಾರ್ಕ್ ಬರುತ್ತೆ. ಈಗ ಆರ್ ಈಸ್ ಸಿಮಿಟ್ರಿಕ್ ಅಂತ ಪ್ರೂವ್ ಮಾಡಬೇಕು. ಏನು ತೊಗೊಳ್ತೀವಿ, ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಅಂತ ಹೇಳ್ತೀವಿ. ಫಸ್ಟು ಎ ಮತ್ತು ಕಾಮ ಬಿ ಅನ್ನೋದು ಆರಲ್ಲಿ ಇದೆ, ರಿಲೇಷನ್ಸ್ ಆರಲ್ಲಿ ಇದೆ. ಅಂದರೆ ಅದರಲ್ಲಿ ಇರಬೇಕು ಅಂದರೆ ಕಂಡೀಷನ್ ಸ್ಯಾಟಿಸ್ಫೈ ಆಗಿರಬೇಕು. ಏನು, ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಈಸ್ ಮಲ್ಟಿಪಲ್ ಆಫ್ 4 ಆಗಿರುತ್ತೆ. ನಮಗೆ ಮಾಡ್ಯುಲಸ್ ರಿಸಲ್ಟು ಆಲ್ರೆಡಿ ನಾನು ಹೇಳಿದ್ದೀನಿ, ಈವನ್ ನಂಬರ್ ಅಂತ ಪ್ರೂವ್ ಮಾಡಿದಾಗ ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಈಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಮೈನಸ್ ಎ ಮೈನಸ್ ಬಿ ಅಂತ. ಹಾಗಾಗಿ ಎ ಮೈನಸ್ ಬಿ ಮಾಡ್ಯುಲಸ್ ಈಸ್ ಮಲ್ಟಿಪಲ್ ಆಫ್ 4 ಅಂದರೆ ಇದು ಪಾಸಿಟಿವ್ ಇರ್ಬೋದು ಅಥವಾ ನೆಗೆಟಿವ್ ಇರ್ಬೋದು. ಪಾಸಿಟಿವ್ ಅಂತ ಹೇಳಿರ್ತೀವಿ. ಹಾಗೆ ಮೈನಸ್ ಎ ಮೈನಸ್ ಬಿ ಈಸ್ ಆಲ್ಸೋ ಮಲ್ಟಿಪಲ್ ಆಫ್ 4 ಆಗಿರುತ್ತೆ. ಮೈನಸ್ ಎ ಮೈನಸ್ ಬಿ ಅಂದ್ರೇನು, ಬಿ ಮೈನಸ್ ಎ. ದ್ಯಾರ್ ಫೋರ್ ಮಾಡ್ಯುಲಸ್ ಆಫ್ ಬಿ ಮೈನಸ್ ಎ ಈಸ್ ಮಲ್ಟಿಪಲ್ ಆಫ್ 4. ಮಾಡ್ಯುಲಸ್ ಆಫ್ ಬಿ ಮೈನಸ್ ಎ ಈಸ್ ಮಲ್ಟಿಪಲ್ ಆಫ್ 4 ಅಂದರೆ ಅರ್ಥ, ಡೆಫಿನಿಷನ್ಸ್ ಏನು ಹೇಳುತ್ತೆ, ಎ ಮೈನಸ್ ಬಿ ಮಾಡ್ಯುಲಸ್ ಈಸ್ ಮಲ್ಟಿಪಲ್ ಆಫ್ 4 ಅಂದರೆ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಅಂತ. ಹಿಯರ್ ಆಲ್ಸೋ ನಾವು ಏನು ಪ್ರೂವ್ ಮಾಡಿದ್ದೀವಿ, ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಇದ್ದಾಗ ಮಾಡ್ಯುಲಸ್ ಆಫ್ ಬಿ ಮೈನಸ್ ಎ ಈಸ್ ಮಲ್ಟಿಪಲ್ ಆಫ್ 4 ಆಗಿರುತ್ತೆ. ದ್ಯಾರ್ ಫೋರ್ ಬಿ ಕಾಮ ಎ ಬಿಲಾಂಗ್ಸ್ ಟು ಆರ್. ಹಿಯರ್ ಎ ಕಾಮ ಬಿ ಅನ್ನೋದು ಆರ್ಬಿಟ್ರಿ ವ್ಯಾಲ್ಯೂ ಅಂತ. ಇಟ್ ಮೀನ್ಸ್ ಫಾರ್ ಈಚ್ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್, ಬಿ ಕಾಮ ಎ ಈಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್ ಅಂತ ನಾವು ಪ್ರೂವ್ ಮಾಡಿದಾಗ ನಾವು ಸಿಮೆಟ್ರಿಕ್, ಆರ್ ಈಸ್
ಸಿಮೆಟ್ರಿಕ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಟ್ರಾನ್ಸಿಟಿವ್ ಅನ್ನು ನಾವು ಪ್ರೂವ್ ಮಾಡಬೇಕು. ಟ್ರಾನ್ಸಿಟಿವ್ ಅಂದರೆ ಏನು? ದ ಆರ್ಡರ್ ಫೇರ್ ಎ ಕಾಮ ಬಿ ಆ್ಯಂಡ್ ಬಿ ಕಾಮ ಸಿ ಬಿಲಾಂಗ್ಸ್ ಟು ಆರ್ ಅಂತ ನಾವು ತೊಗೊಳ್ತೀವಿ. ಹಾಗೆ ಏನು ಪ್ರೂವ್ ಮಾಡಿದರೆ ಇದು ಟ್ರಾನ್ಸಿಟಿವ್ ಆಗುತ್ತೆ? ಎ ಕಾಮ ಸಿ ಈಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್ ಅಂತ ಹೇಳಿದಾಗ ಇಲ್ಲಿ ನಾವು ಆರ್ಬಿಟ್ರಿ ವ್ಯಾಲ್ಯೂಸ್ ತೊಗೊಳ್ತೀವಿ. ಯಾವುದೇ ಟು ಫೇರ್ ಇರುತ್ತೆ, ಈ ಟೈಪ್ ಇರುವಂಥ ಫೇರು ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಬಿ ಕಾಮ ಸಿ ಬಿಲಾಂಗ್ಸ್ ಟು ಆರ್ ಅಂತ. ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಅಂದರೆ ಡೆಫಿನೇಷನ್ ಏನು ಹೇಳುತ್ತೆ? ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಈಸ್ ಮಲ್ಟಿಪಲ್ ಆಫ್ 4. ಹಾಗೆ ಬಿ ಕಾಮ ಸಿ ಬಿಲಾಂಗ್ಸ್ ಟು ಆರ್ ಅಂದರೆ ಮಾಡ್ಯುಲಸ್ ಆಫ್ ಬಿ ಮೈನಸ್ ಸಿ ಈಸ್ ಆಲ್ಸೋ ಮಲ್ಟಿಪಲ್ ಆಫ್ 4. ಅಂದರೆ ಏನಾಯಿತು? ಮಾಡ್ ಆಫ್ ಎ ಮೈನಸ್ ಬಿ ಆ್ಯಂಡ್ ಮಾಡ್ ಆಫ್ ಬಿ ಮೈನಸ್ ಸಿ ಆರ್ ಮಲ್ಟಿಪಲ್ ಆಫ್ 4 ಆಯಿತು. ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಈಸ್ ಮಲ್ಟಿಪಲ್ ಆಫ್ 4 ಅಂದರೆ ಎ ಮೈನಸ್ ಬಿ ಈಸ್ ಆಲ್ಸೋ ಮಲ್ಟಿಪಲ್ ಆಫ್ 4 ಆಗಿರುತ್ತೆ. ಮಾಡ್ ಆಫ್ ಬಿ ಮೈನಸ್ ಸಿ ಈಸ್ ಮಲ್ಟಿಪಲ್ ಆಫ್ 4 ಅಂದರೆ ಬಿ ಮೈನಸ್ ಸಿ ಈಸ್ ಆಲ್ಸೋ ಮಲ್ಟಿಪಲ್ ಆಫ್ 4. ಎ ಮೈನಸ್ ಬಿ ಮತ್ತು ಬಿ ಮೈನಸ್ ಸಿ ಮಲ್ಟಿಪಲ್ ಆಫ್ 4, ಇಲ್ಲಿ ಎರಡು ವ್ಯಾಲ್ಯೂಸು ಮಲ್ಟಿಪಲ್ ಆಫ್ 4 ಅಂದರೆ ಅದು ಎರಡನ್ನು ಆ್ಯಡ್ ಮಾಡಿದರೂ ಮಲ್ಟಿಪಲ್ ಆಫ್ 4 ಆಗುತ್ತೆ. ದೇರ್ ಫೋರ್ ಎ ಮೈನಸ್ ಬಿ ಪ್ಲಸ್ ಬಿ ಮೈನಸ್ ಸಿ ಈಸ್ ಆಲ್ಸೋ ಮಲ್ಟಿಪಲ್ ಆಫ್ 4 ಅಂತ ಹೇಳ್ತೀವಿ. ಇಲ್ಲಿ ಸಿಂಪ್ಲಿಫೈ ಮಾಡಿದರೆ ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ ಮಾಡ್ತೀವಿ, ಉಳಿಯೋದೇನೋ ಎ ಮೈನಸ್ ಸಿ ಆಗಿರುತ್ತೆ. ದೇರ್ ಫೋರ್ ನಾವು ಕನ್ಕ್ಲೂಷನಿಗೆ ಏನು ಬರ್ತೀವಿ? ಎ ಮೈನಸ್ ಸಿ ಈಸ್ ಮಲ್ಟಿಪಲ್ ಆಫ್ 4 ಅಂತ. ಎ ಮೈನಸ್ ಸಿ ಈಸ್ ಮಲ್ಟಿಪಲ್ ಆಫ್ 4 ಅಂದರೆ ಇದರ ಮಾಡ್ಯುಲಸ್ಸು ಮಲ್ಟಿಪಲ್ ಆಫ್ 4 ಆಗಿರುತ್ತೆ. ಮಾಡ್ಯುಲಸ್ ಆಫ್ ಎ ಮೈನಸ್ ಸಿ ಈಸ್ ಮಲ್ಟಿಪಲ್ ಆಫ್ 4 ಅಂದರೆ ಡೆಫಿನಿಷನ್ಸ್ ಏನು ಹೇಳುತ್ತೆ? ಎ ಕಾಮ ಸಿ ಬಿಲಾಂಗ್ಸ್ ಟು ಆರ್ ಅಂತ. ಅಂದರೆ ಏನು ಪ್ರೂವ್ ಮಾಡಿದಾಗ ಆಯಿತು? ಎ ಕಾಮ ಬಿ ಬಿ ಕಾಮ ಸಿ ಆರಲ್ಲಿದೆ ಅಂದರೆ ಎ ಕಾಮ ಸಿ ಈಸ್ ಆಲ್ಸೋ ಬಿಲಾಂಗ್ಸ್ ಟು ಆರು. ಇದು ಯಾವುದರ ಡೆಫಿನಿಷನ್ನು? ಟ್ರಾನ್ಸಿಟಿವ್ ಅನ್ನೋ ಡೆಫಿನಿಷನ್ನು. ದೇರ್ ಫೋರ್ ಆರ್ ಈಸ್ ಟ್ರಾನ್ಸಿಟಿವ್. ಇಲ್ಲಿ ನಾವು ಏನೇನು ಪ್ರೂವ್ ಮಾಡಿದಾಗ ಆಯಿತು? ಆರ್ ಈಸ್ ರಿಫ್ಲೆಕ್ಸಿವ್, ಆರ್ ಈಸ್ ಸಿಮೆಟ್ರಿಕ್ಕು, ಹಾಗೆ ಆರ್ ಈಸ್ ಟ್ರಾನ್ಸಿಟಿವ್. ದೇರ್ ಫೋರ್ ಆರ್ ಈಸ್ ಆ್ಯನ್ ಇಕ್ವಿವೆಲೆನ್ಸ್ ರಿಲೇಷನ್ ಅಂತ. ಇದನ್ನು 3 ಮಾರ್ಕ್ಸಿಗೆ 3 ಟೈಮ್ಸ್ ಕೇಳಿದ್ದಾರೆ. ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಈಸ್ ಈವನ್ ನಂಬರ್ ಅಂತ ಕೇಳಿದ್ದಾರೆ, ಈಸ್ ಮಲ್ಟಿಪಲ್ ಆಫ್ 4 ಅಂತ ಹೇಳ್ತಾರೆ, ಅಥವಾ ಡಿವಿಸಿಬಲ್ ಬೈ 2, ಡಿವಿಸಿಬಲ್ ಬೈ 4, ಈ ಟೈಪ್ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಐದರ್ ಎ ಈಸ್ ಸೆಟ್ ಆಫ್ ಇಂಟೀಜರ್ಸ್ ಅಂತಲೂ ತೊಗೋಬೋದು, ಅಥವಾ ಫೈನೈಟ್ ಸೆಟ್ಟನ್ನು ತೊಗೋಬೋದು. ಪ್ರೂಫ್ ಇದೇ ರೀತಿ. ನಾವು ಯಾವಾಗ ಜನರಲ್ ಪ್ರೂಫ್ ಮಾಡಬೇಕು, ಯಾವಾಗ ಪರ್ಟಿಕ್ಯುಲರ್ ಎಕ್ಸಾಂಪಲನ್ನು ತೊಗೋಬೇಕು ಅನ್ನೋದು ಕ್ಲಿಯರ್ ಆಗಿರಬೇಕು. ದ ನೆಕ್ಸ್ಟ್ ಡೆಫಿನೇಷನ್ನು ಇಕ್ವಿವೆಲೆನ್ಸ್ ಕ್ಲಾಸ್ ಅಂತ ಬರುತ್ತೆ. ಇದು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲೆಲ್ಲ ಕೇಳ್ತಾರೆ. ವಾಟ್ ಈಸ್ ದ ಡೆಫಿನೇಷನ್ ಆಫ್ ಇಕ್ವಿವೆಲೆನ್ಸ್ ಕ್ಲಾಸು? ಲೆಟ್ ಆರ್ ಬಿ ಆನ್ ಇಕ್ವಿವೆಲೆನ್ಸ್ ರಿಲೇಷನ್ಸ್ ಆನ್ ಎ ನಾನ್ ಎಂಪ್ಟಿ ಸೆಟ್ ಎ. ಆರ್ ಅನ್ನೋದು ಇಕ್ವಿವೆಲೆನ್ಸ್ ರಿಲೇಷನ್ ಆಗಿರುತ್ತೆ. ನಾವು ಏನು ಪ್ರೂವ್ ಮಾಡಿದ್ದೀವಲ್ಲ, ಆರ್ ಈಸ್ ರಿಫ್ಲೆಕ್ಸಿವ್ ಆಗಿರಬೇಕು, ಸಿಮೆಟ್ರಿಕ್ ಆಗಿರುತ್ತೆ, ಹಾಗೆ ಟ್ರಾನ್ಸಿಟಿವ್ನೂ ಆಗಿರುತ್ತೆ. ದೇರ್ ಫೋರ್ ನಾವು ಏನು ಹೇಳ್ತೀವಿ? ಆರ್ ಈಸ್ ಆ್ಯನ್ ಇಕ್ವಿವೆಲೆನ್ಸ್ ರಿಲೇಷನ್ಸ್ ಆನ್ ಎ ಅಂತ ಹೇಳ್ತೀವಿ. ಇಕ್ವಿವೆಲೆನ್ಸ್ ಕ್ಲಾಸಿನ ಡೆಫಿನೇಷನ್ನು. ಇಕ್ವಿವೆಲೆನ್ಸ್ ರಿಲೇಷನ್ಸನ್ನು ನಾವು ಹೇಳಬೇಕಾದ್ರೆ ಇಫ್ ಆರ್ ಈಸ್ ಎ ರಿಲೇಷನ್ಸ್ ಆನ್ ಎ ಅಂತ ಹೇಳ್ತೀವಿ. ಇಲ್ಲಿ ಆರ್ ಈಸ್ ಆ್ಯನ್ ಇಕ್ವಿವೆಲೆನ್ಸ್ ರಿಲೇಷನ್ಸ್ ಆನ್ ಎ ಅಂತ ಫಸ್ಟ್ ಸ್ಟೇಟ್ಮೆಂಟು. ಫಾರ್ ಈಚ್ ಎ ಈಸ್ ಬಿಲಾಂಗ್ಸ್ ಟು ದ ಸೆಟ್ ಎ, ಎದಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಸ್ ಅಂತ. ದ ಇಕ್ವಿವೆಲೆನ್ಸ್ ಕ್ಲಾಸ್ ಆಫ್ ಎ ಈಸ್ ದ ಸೆಟ್ ಕಂಟೇನಿಂಗ್. ಇಕ್ವಿವೆಲೆನ್ಸ್ ಕ್ಲಾಸ್ ಆಫ್ ಎ ಅಂದ್ರೇನು? ಇದು ಒಂದು ಸೆಟ್ಟು. ಇಲ್ಲಿ ಬರುವಂಥ ಎಲಿಮೆಂಟ್ಸ್ ಕಂಟೇನಿಂಗ್ ಆಲ್ ದ ಎಲಿಮೆಂಟ್ಸ್ ರಿಲೇಟೆಡ್ ಟು ಎ. ಇದು ಇಕ್ವಿವೆಲೆನ್ಸ್ ರಿಲೇಷನ್ ಆದಾಗ ಎ ಯಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಸು ಆರಲ್ಲಿರುತ್ತೆ. ಈ ಪ್ರತಿಯೊಂದು ಎ ಯಾವೆಲ್ಲ ಎಲಿಮೆಂಟ್ಸ್ ಜೊತೆಗೆ ಸಂಬಂಧ ಹೊಂದಿದೆ ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡ್ತೀವಿ, ಸೆಟ್ಟಲ್ಲಿ ಬರಿತೀವಿ. ಇದನ್ನೇ ಇಕ್ವಿವೆಲೆನ್ಸ್ ಕ್ಲಾಸ್ ಆಫ್ ಎ ಅಂತ ಹೇಳ್ತೀವಿ. ಅದನ್ನು ನೊಟೇಷನ್ಸ್ ಹೇಗೆ ಬರಿತೀವಿ? ಬಾಕ್ಸ್ ಎ ಅಂತ ಬರಿತೀವಿ. ಅಂದರೆ ಬಾಕ್ಸ್ ಎ ಅಂದರೆ ಏನು? ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಬಿಲಾಂಗ್ಸ್ ಟು ಎ ಎನ್ನುವಂಥ ಸೆಟ್ಟಲ್ಲಿ ಇರಬೇಕು. ಎಕ್ಸ್ ಈಸ್ ರಿಲೇಟೆಡ್ ಎ ಆಗಿರಬೇಕು. ಇದು ಇಕ್ವಿವೆಲೆನ್ಸ್ ಕ್ಲಾಸ್ ಆರ್ ಅನ್ನೋದು. ಆರ್ ಅನ್ನೋದು ಇಕ್ವಿವೆಲೆನ್ಸ್ ರಿಲೇಷನ್ನು. ಎಕ್ಸ್ ಈಸ್ ರಿಲೇಟೆಡ್ ಟು ಎ ಅಂದರೆ ಎ ಯಾವೆಲ್ಲ ಎಲಿಮೆಂಟ್ಸ್ ಜೊತೆಗೆ ಸಂಬಂಧ ಹೊಂದಿದೆ ಆ ಸೆಟ್ಟನ್ನು ನಾವು ಬರೆದಾಗ ಇದನ್ನು ಇಕ್ವಿವೆಲೆನ್ಸ್ ಕ್ಲಾಸ್ ಆಫ್ ಆ್ಯನ್ ಎಲಿಮೆಂಟ್ ಎ ಅಂತ ಹೇಳ್ತೀವಿ. ಇಕ್ವಿವೆಲೆನ್ಸ್ ಕ್ಲಾಸ್ ಆಫ್ ಆ್ಯನ್ ಎಲಿಮೆಂಟ್ಸ್ ಎ ಅಂತ. ಒಂದು ಎಕ್ಸಾಂಪಲ್ ನೋಡೋದಿದ್ರೆ, suppose R is equal to set of all order pairs such that A minus B is a multiple of 3 ಅಂತ ತಗೊಂಡ್ವಿ. is an equivalence relation in the set A. A ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ? 0, 1, 2 up to 5 ಇದೆ. Then find the equivalence class of 0, 1
ಆ್ಯಂಡ್ 2 ಅಂತ ಹೇಳೋಣ. ಬೇರೆ ಬೇರೆ ಸಪ್ರೇಟ್ ಕ್ವಶನ್ಸ್ ಇವು. ಫಸ್ಟ್ ಏನು ಬರೀಬೇಕು, ಆರಲ್ಲಿರುವಂಥ ಎಲಿಮೆಂಟ್ಸ್ ನಮಗೆ ಗೊತ್ತಿರಬೇಕು. ಆರಲ್ಲಿ ಇರಬೇಕಾದ್ರೆ ಏನಾಗಿರಬೇಕು, ಎ ಮೈನಸ್ ಬಿ ಇಸ್ ಮಲ್ಟಿಪಲ್ ಆಫ್ 3 ಆಗಿರಬೇಕು. ನಮಗೆ 0ದಿಂದ ತೊಗೊಂಡ್ರೆ 0, 0 0 ಮೈನಸ್ 0 ಅಂದರೆ 0 ಈಸ್ ಮಲ್ಟಿಪಲ್ ಆಫ್ 3. ಹಾಗೆ 0, 1 ಬರೋದಿಲ್ಲ, 0, 2 ಬರೋದಿಲ್ಲ. 0, 3 ತೊಗೊಂಡ್ರೆ 0 ಮೈನಸ್ 3 ಈಸ್ ಆಲ್ಸೋ ಮಲ್ಟಿಪಲ್ ಆಫ್ 3. 0, 4 ಬರಲ್ಲ, 0, 5 ಬರಲ್ಲ. ದ ನೆಕ್ಸ್ಟ್ 1 ತೊಗೊಂಡ್ರೆ 1, 0 ಬರಲ್ಲ, 1, 2 ಬರಲ್ಲ, 1, 1 ಬರುತ್ತೆ. 1 ಮೈನಸ್ 1 ಮಾಡಿದರೆ 0 ಈಸ್ ಮಲ್ಟಿಪಲ್ ಆಫ್ 3. ನೆಕ್ಸ್ಟ್ 1, 4 ಬರುತ್ತೆ. 1 ಮೈನಸ್ 4 ಮೈನಸ್ 3 ಈಸ್ ಮಲ್ಟಿಪಲ್ ಆಫ್ 3. ಹಾಗೆ 1, 5 ಬರಲ್ಲ. 2 ತೊಗೊಳ್ತೀವಿ, 2, 0 ಬರಲ್ಲ, 2, 1 ಬರಲ್ಲ, 2, 2 ಬರುತ್ತೆ. ಹಾಗೆ 2, 5 ಮಲ್ಟಿಪಲ್ ಆಫ್ 3. 3 ತೊಗೊಂಡ್ರೆ 3, 0, 3, 3. 4 ತೊಗೊಂಡಾಗ 4, 1, 4, 4. 5 ತೊಗೊಂಡ್ರೆ 5, 2, 5, 5. ಇದಿಷ್ಟು ಎಲಿಮೆಂಟ್ಸ್ ಆರಲ್ಲಿ ಬರುತ್ತೆ. ಆರ್ ಈಸ್ ಆ್ಯನ್ ಈಕ್ವಲೆನ್ಸ್ ರಿಲೇಷನ್ಸು ನಾವು ವೆರಿಫೈ ಮಾಡಿದರೆ ಗೊತ್ತಾಗುತ್ತೆ. ನೆಕ್ಸ್ಟು ಹಿಯರ್ ಫೈಂಡ್ ದ ಈಕ್ವಲೆನ್ಸ್ ಕ್ಲಾಸ್ ಆಫ್ 0 ಅಂತ ತಗೊಂಡಾಗ ಈ 0 ಯಾವೆಲ್ಲ ಎಲಿಮೆಂಟ್ಸ್ ಜೊತೆಗೆ ಸಂಬಂಧ ಇದೆ, 0, 0 ಜೊತೆಗಿದೆ. ಅಂದರೆ ಈ 0 ಸೆಕೆಂಡ್ ಎಲಿಮೆಂಟ್ಸ್ ಆಗಿರಬೇಕು. ಫಸ್ಟ್ ಎಲಿಮೆಂಟಿನ ಸೆಟ್ ಬರೀಬೇಕು. 0 ಜೊತೆಗೆ ರಿಲೇಷನ್ಸ್ ಇರುವಂಥ ಎಲಿಮೆಂಟ್ಸು ಯಾವುದಿದೆ, 0 ಇದೆ, 0, 3 ಇದೆ. ಹಾಗಾಗಿ ಓನ್ಲಿ 2 elements 0 and 3 ಬರುತ್ತೆ. ಸೆಟ್ ಕಂಟೈನಿಂಗ್ 0 and 3 ಅನ್ನು ದ ಈಕ್ವಲೆನ್ಸ್ ಕ್ಲಾಸ್ ಆಫ್ 0 ಅಂತ ಬರಿತೀವಿ. ಹಾಗಿದ್ರೆ ಈಕ್ವಲೆನ್ಸ್ ಕ್ಲಾಸ್ ಆಫ್ 1 ಅಂದರೆ ಏನು, 1 ಸೆಕೆಂಡ್ ಎಲಿಮೆಂಟ್ಸ್ ಆಗಿರಬೇಕು. ಹಾಗೆ ಫಸ್ಟ್ ಎಲಿಮೆಂಟ್ಸನ್ನು ಕಲೆಕ್ಟ್ ಮಾಡೋದು ಎಲ್ಲೆಲ್ಲಿದೆ, 1, 1ನಲ್ಲಿ ಸೆಕೆಂಡ್ ಎಲಿಮೆಂಟ್ಸ್ ಇದೆ, 4, 1ನಲ್ಲಿ ಸೆಕೆಂಡ್ ಎಲಿಮೆಂಟ್ಸ್ ಇದೆ. ಹಾಗಿದ್ರೆ ಇಲ್ಲಿ ಬರುವಂಥ ಫಸ್ಟ್ ಎಲಿಮೆಂಟ್ಸು 1 ಮತ್ತು 4. ಇದು ಈಕ್ವಲೆನ್ಸ್ ಕ್ಲಾಸ್ ಆಫ್ 1. ಸಿಮಿಲರ್ಲಿ 2 ತೊಗೊಂಡಾಗ 2 ಸೆಕೆಂಡ್ ಎಲಿಮೆಂಟ್ಸ್ ಆಗಿರೋದು 2, 2 ಮತ್ತು 5, 2. therefore ಈಕ್ವಲೆನ್ಸ್ ಕ್ಲಾಸ್ ಆಫ್ 2 ಅಂದರೆ 2 ಫಸ್ಟ್ ಎಲಿಮೆಂಟ್ಸ್ ಇಲ್ಲಿ, 5 ಅನ್ನೋದು ಇಲ್ಲಿ. ದೀಸ್ ಆರ್ ದಿ ಡೆಫಿನಿಷನ್ ಆಫ್ ಈಕ್ವಲೆನ್ಸ್ ಕ್ಲಾಸು. ರಿಲೇಷನ್ಸಲ್ಲಿ ಇದಿಷ್ಟು ರಿಸಲ್ಟ್ಸ್ ವೆರಿ ಇಂಪಾರ್ಟೆಂಟು. ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್, ಈಕ್ವಲೆನ್ಸ್ ರಿಲೇಷನ್ಸ್ ಆ್ಯಂಡ್ ಈಕ್ವಲೆನ್ಸ್ ಕ್ಲಾಸು. ಇವೆಲ್ಲ ಎಕ್ಸಾಂಪಲ್ಸ್. ಡಿಫೈನ್ ರಿಫ್ಲೆಕ್ಸಿವ್ ರಿಲೇಷನ್ಸ್, ಡಿಫೈನ್ ಸಿಮೆಟ್ರಿಕ್, ಡಿಫೈನ್ ಟ್ರಾನ್ಸಿಟಿವ್, ಡಿಫೈನ್ ಈಕ್ವಲೆನ್ಸ್ ರಿಲೇಷನ್ಸ್. ಇವು 1 ಮಾರ್ಕ್ ಕ್ವಶನ್ಸು. ಡೆಫಿನಿಷನ್ಸನ್ನು ನೀಟಾಗಿ ಬರೀಬೇಕಾಗುತ್ತೆ. ಶೋ ದ್ಯಾಟ್ ದ ರಿಲೇಷನ್ಸ್ ಆರ್ ಆನ್ ದ ಸೆಟ್ ಗಿವನ್ ಆರನ್ನು ಕೊಟ್ಟಿದ್ದಾರೆ. ದಿಸ್ ರಿಲೇಷನ್ ಈಸ್ ಸಿಮೆಟ್ರಿಕ್ ಬಟ್ ನೈದರ್ ರಿಫ್ಲೆಕ್ಸಿವ್ ನಾರ್ ಟ್ರಾನ್ಸಿಟಿವ್. ಹೀಗೆ ಕೇಳಿದಾಗ 3 ಮಾರ್ಕ್ ಕ್ವಶನ್ಸು. ದ ಗಿವನ್ ರಿಲೇಷನ್ ಈಸ್ ಎ ಸಿಮೆಟ್ರಿಕ್ ಅಂತ ಕೇಳ್ಬೋದು, ಈಸ್ ಎ ರಿಫ್ಲೆಕ್ಸಿವ್ ಅಂತ ಕೇಳ್ಬೋದು, ಅಥವಾ ಈಸ್ ಟ್ರಾನ್ಸಿಟಿವ್ ಅಂತ. ಹೌದಾದರೆ ಜನರಲ್ ಆಗಿ ಹೇಳೋದು, ಅಲ್ಲ ಅಂದರೆ ಎಕ್ಸಾಂಪಲು. ಎಸ್, ಇಟ್ ಈಸ್ ಸಿಮೆಟ್ರಿಕ್ಕು. ಯಾಕೆ, 1, 2 ಆ್ಯಂಡ್ 2, 1 ಅದು ರಿವರ್ಸು. ಅದನ್ನು ನಾವು ಜನರಲ್ ಆಗೇ ಬರೀಬೇಕು. ಹೇಗೆ ಬರಿತೀವಿ, ಇಫ್ ಎ, ಬಿ ಬಿಲಾಂಗ್ಸ್ ಟು ಆರ್, ಫಾರ್ ಈಚ್ ಎ, ಬಿ ಬಿಲಾಂಗ್ಸ್ ಟು ಆರ್, ಬಿ, ಎ ಈಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್, therefore ಆರ್ ಈಸ್ ಸಿಮೆಟ್ರಿಕ್ ಅಂತ. ನೆಕ್ಸ್ಟು ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್ ಅಂತ ಹೇಳಬೇಕಾದ್ರೆ ಹಿಯರ್ 1 ಬಿಲಾಂಗ್ಸ್ ಟು ಎ. ಒಂದು ಕೌಂಟ್ರ್ ಎಕ್ಸಾಂಪಲ್ ಕೊಡ್ತೀವಿ. 1, 1 ನಾಟ್ ಬಿಲಾಂಗ್ಸ್ ಟು ಆರ್ ಅಷ್ಟೇ ಹೇಳಿದರೆ ಸಾಕು. ಇಟ್ ಈಸ್ ಟ್ರಾನ್ಸಿಟಿವ್ನ ಹಿಯರ್ 1, 2, 2, 1 ಬಿಲಾಂಗ್ಸ್ ಟು ಆರ್ ಬಟ್ 1, 1 ನಾಟ್ ಬಿಲಾಂಗ್ಸ್ ಟು ಆರ್. ಒಂದು ಎಕ್ಸಾಂಪಲ್ ಕೊಟ್ಟರೆ ಸಾಕಾಗುತ್ತೆ. ಹಾಗೆ ಶೋ ದ್ಯಾಟ್ ದ ರಿಲೇಷನ್ಸ್ ಇನ್ ದ ಸೆಟ್ ಆರನ್ನು ಕೊಟ್ಟಿದ್ದಾರೆ. ಈಸ್ ರಿಫ್ಲೆಕ್ಸಿವ್ ಬಟ್ ನೈದರ್ ಸಿಮೆಟ್ರಿಕ್ ನಾರ್ ಟ್ರಾನ್ಸಿಟಿವ್. ಯಾಕೆಲ್ಲ ಎಕ್ಸಾಂಪಲ್ ಕೊಡಬೇಕು. ಗಿವ್ ಎನ್ ಎಕ್ಸಾಂಪಲ್ ಆಫ್ ಎ ರಿಲೇಷನ್ ಫಾರ್ ದ ಫಾಲೋವಿಂಗ್. ರಿಫ್ಲೆಕ್ಸಿವ್, ನೈದರ್ ಸಿಮೆಟ್ರಿಕ್ ನಾಟ್ ಟ್ರಾನ್ಸಿಟಿವ್. ರಿಫ್ಲೆಕ್ಸಿವ್ ಮಾತ್ರ ಇರಬೇಕು. ಸಿಮೆಟ್ರಿಕ್ but neither reflexive not transitive, transitive only. Reflexive and symmetric but not transitive. ಹಾಗೆ reflexive and transitive but not symmetric, symmetric and transitive but not reflexive, reflexive and symmetric and transitive ಅಂದರೆ ಈಕ್ವಲೆನ್ಸ್ ರಿಲೇಷನಿಗೆ ಎಕ್ಸಾಂಪಲನ್ನು ಬರಿಬೇಕಾಗತ್ತೆ. ಹಾಗೆ ಇಫ್ ಆರ್ ಈಸ್ ಡಿಫೈನು, ಈಸ್ ಎ ರಿಲೇಷನ್ಸ್ ಆನ್ ಎ ಅಂತ ಕೊಟ್ಟಿದ್ದಾರೆ. ಈಸ್ ಆರ್ ಈಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆರ್ ಟ್ರಾನ್ಸಿಟಿವ್. 3 ವೆರಿಫೈ ಮಾಡಬೇಕು. 3 ಮಾರ್ಕ್ಸು. ಸಪ್ರೇಟಾಗಿ ಒಂದೊಂದು ಕೇಳಿದರೆ 1 ಮಾರ್ಕ್ ಕ್ವಶನ್ನು. ಇಫ್ ಟಿ ಈಸ್ ಎ ಸೆಟ್ ಆಫ್ ಆಲ್ ಟ್ರಯಾಂಗಲ್ ಇನ್ ದ ಪ್ಲೇನ್ ವಿತ್ ಆರ್ ಎ ರಿಲೇಷನ್ಸ್ ಇನ್ ಟಿ ಗಿವನ್ ಬೈ T1 and T2 order pair belongs to R means T1 is congruent to T2. Show that R is equivalence. ಇಲ್ಲಿ ವೆರಿಫೈ ಮಾಡಬೇಕು. ಪ್ರತಿಯೊಂದನ್ನು ಹೇಳಬೇಕಾಗತ್ತೆ. ಹಿಯರ್ ಟಿ ಫಾರ್ ಈಚ್ ಟಿ ಬಿಲಾಂಗ್ಸ್ ಟು ದ ಪ್ಲೇನ್ ಟಿ, ದ ಸೆಟ್ ಆಫ್ ಟ್ರಯಾಂಗಲ್ ಟ್ರೀ. ಟಿ ಈಸ್ ಆಲ್ವೇಸ್ ಕಾಂಗ್ರೆಂಟ್ ಟು ಇಟ್ ಸೆಲ್ಫ್. ಟಿ
therefore t comma t belongs to r is reflexive. ಹೀಗೆ ಪ್ರೂವ್ ಮಾಡ್ತಾ ಹೋಗಬೇಕು. Prove that r is an equivalence relations on the set of integers given by r is equal to set of all order for a comma b conditions such that 5 divides a minus b. ಇಲ್ಲಿ ನಾವು ಜನರಲ್ ಪ್ರೂಫನ್ನೇ ಬರಿಬೇಕು. ಯಾಕೆ? ದ ಮೇನ್ ಸೆಟ್ ಎ ಇನ್ಫೈನೈಟ್ ಸೆಟ್ ಆಗಿರುತ್ತೆ. ಅಲ್ಲಾದರೆ ಒಂದು ಕೌಂಟರ್ ಎಕ್ಸಾಂಪಲನ್ನು ಕೊಡಬೇಕು. ಬಟ್ ಪ್ರೂವ್ ದ್ಯಾಟ್ ಅಂದಾಗ ಇಟ್ ಸ್ಯಾಟಿಸ್ಫೈ ದ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಆಗಿರುತ್ತೆ. ಹಾಗೆ ಶೋ ದ್ಯಾಟ್ ದ ರಿಲೇಷನ್ಸ್ ಆರ್ ಈಸ್ ಡಿಫೈನ್ಡ್ ಎ ಕಾಮ್ b belongs to r such that a is less than or equal to b is reflexive and transitive but not symmetric. Check whether the relations are in r. R means set of real numbers defined by set of all order pair belongs to r means a is less than or equal to b cube is reflexive, symmetric and transitive. Yes, ಆದರೆ ಜನರಲ್ ರಿಸಲ್ಟು ಅಲ್ಲ ಆದರೆ ಎಕ್ಸಾಂಪಲ್ಲು ಅದನ್ನು ನಾವು ವೆರಿಫೈ ಮಾಡ್ಕೋಬೇಕಾಗತ್ತೆ. ಚೆಕ್ ವೆದರ್ ದ ರಿಲೇಷನ್ಸ್ ಆರ್ ಇನ್ ದ ಸೆಟ್. ಇದು ಫೈನೈಟ್ ಸೆಟ್ಟು ಎ ಕಾಮ ಬಿ ಸಚ್ ದ್ಯಾಟ್ ಬಿ ಈಕ್ವಲ್ ಟು ಎ ಪ್ಲಸ್ ಬಿ ಇಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್. ಇಲ್ಲಿ ನಾವು ಆರನ್ನು ಡಿಫೈನ್ ಮಾಡಿ ಡೈರೆಕ್ಟಾಗಿ ವೆರಿಫೈ ಮಾಡಬೇಕು, ಚೆಕ್ ಮಾಡಬೇಕು ರಿಲೇಷನ್ಸ್ ರಿಫ್ಲೆಕ್ಸಿವ್ ಇದೆಯಾ, ಸಿಮೆಟ್ರಿಕ್ ಇದೆಯಾ ಮತ್ತು ಟ್ರಾನ್ಸಿಟಿವ್ ಇದೆಯಾ ಅಂತ. ಹಾಗೆ ಎಲ್ ಬಿ ದ ಸೆಟ್ ಆಫ್ ಆಲ್ ಲೈನ್ಸ್ ಇನ್ xy plane and r be the relations in L defined as r is equal to set of all order for L1 L2 such that L1 is parallel to L2 show that r is an equivalence relations. ಇಲ್ಲಿ ಮೂರನ್ನು ವೆರಿಫೈ ಮಾಡಬೇಕು. show that the relations are in the set z given by r is equal to set of all order for a comma b such that 2 divides a minus b ಅಂದರೆ a minus b is divisible by 2 ಅಥವಾ ಡೈರೆಕ್ಟ್ ಆಗಿ ಡಿವಿಸಿಬಲ್ ಬೈ 2 ಅಂದರೆ ಇಟ್ ಈಸ್ ಎ ಮೈನಸ್ ಬಿ ಈಸ್ ಆ್ಯನ್ ಈವನ್ ನಂಬರ್, ದೆನ್ ದ ರಿಲೇಷನ್ ಈಸ್ ಆ್ಯನ್ ಈಕ್ವಲೆನ್ಸ್ ರಿಲೇಷನ್ಸ್. ದ ನೆಕ್ಸ್ಟ್ ಕ್ವಶನ್ಸ್, ಇಫ್ ಆರ್ ಈಸ್ ಎ ರಿಲೇಷನ್ಸ್ ಆನ್ ದ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಡಿಫೈನ್ಡ್ ಆಸ್ x is related to y means x plus 4y is equal to 10, then verify is reflexive, symmetric and ಟ್ರಾನ್ಸಿಟಿವ್. ಇಲ್ಲಿ ನಾವು ಜನರಲ್ ಆಗಿ ಹೇಳ್ಬೋದು ಅಥವಾ ಅಲ್ಲ ಆದರೆ ಒಂದು ಕೌಂಟರ್ ಎಕ್ಸಾಂಪಲನ್ನು ಕೊಡ್ತಾ ಹೋಗಬೇಕಾಗತ್ತೆ. ನೆಕ್ಸ್ಟ್, ಡಿಟರ್ಮಿನ್ಸ್ ವೆದರ್ ದ ರಿಲೇಷನ್ಸ್ ಆರ್ ಎಕ್ಸ್ ಆ್ಯಂಡ್ ವೈ ಲಿವ್ ಇನ್ ದ ಸೇಮ್ ಲೊಕ್ಯಾಲಿಟಿ ಇನ್ ದ ಸೆಟ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಇನ್ ಎ ಟೌನ್ ಆಟ್ ಎ ಪರ್ಟಿಕ್ಯುಲರ್ ಟೈಮ್ ಈಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್. ಇದು ಜನರಲ್ ಆದಂಥ ರಿಸಲ್ಟ್ಸು. ಹಾಗೆ ಇಫ್ ಆರ್ ಈಸ್ ಈಕ್ವಲ್ ಟು ಸೆಟ್ ಆಫ್ it contains set of all order pairs such that a minus b is multiple of 2 ಅಂದರೆ ಅಗೇನ್ ಈವನ್ ನಂಬರ್ಸ್. ಇಲ್ಲಿ ಏನು ಮಾಡಿದ್ದಾರೆ, ಫೈನೈಟ್ ಸೆಟ್ ಕೊಟ್ಟಿದ್ದಾರೆ. ಐದರ್ ಎಲ್ಲ 6 ಎಲಿಮೆಂಟ್ಸನ್ನು ಬರಿಬೇಕು, ಇಲ್ಲ ಜನರಲ್ ಆಗಿ ಪ್ರೂಫನ್ನು ಬರಿಬೇಕಾಗತ್ತೆ. ಡಿಟರ್ಮಿನ್ಸ್ ವೆದರ್ ದ ರಿಲೇಷನ್ಸ್ ಆರ್ ಇನ್ ದ ಸೆಟ್ ಆಫ್ ಇಂಟೀಜರ್ಸ್ ಡಿಫೈನ್ಡ್ ಆಸ್ ಆರ್ ಈಸ್ ಈಕ್ವಲ್ ಟು ಸೆಟ್ ಆಫ್ ಆಲ್ ಆರ್ಡರ್ ಫಾರ್ ಎಕ್ಸ್ ಕಾಮ ವೈ ಸಚ್ ದಟ್ ಎಕ್ಸ್ ಮೈನಸ್ ವೈ ಇಸ್ ಆ್ಯನ್ ಇಂಟೀಜರ್ಸ್ ಅಂತ ಹೇಳಿದ್ದಾರೆ. ಈಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್. ಟ್ರೈ ಮಾಡಿರಿ. ಕೆಲವು ಎಕ್ಸಾಂಪಲನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ಅಲ್ಲಿದೆ. ಶೋ ದ್ಯಾಟ್ ದ ರಿಲೇಷನ್ಸ್ ಆರ್ ಇನ್ ಆರ್. ಆರ್ ಮೀನ್ಸ್ ರಿಯಲ್ ನಂಬರ್ ಡಿಫೈನ್ಡ್ ಆಸ್ ಆರ್ ಈಸ್ ಈಕ್ವಲ್ ಟು ಸೆಟ್ ಆಫ್ ಆಲ್ ಆರ್ಡರ್ ಫಾರ್ ಎ ಕಾಮ ಬಿ. ಎ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿ ಈಸ್ ರಿಫ್ಲೆಕ್ಸಿವ್ ಆ್ಯಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್ ಅಂತ. ಶೋ ದ್ಯಾಟ್ ಅಂತ ಹೇಳಿದ್ದಾರೆ. ರಿಫ್ಲೆಕ್ಸಿವ್ ಮತ್ತು ಟ್ರಾನ್ಸಿಟಿವ್ ಅಂದಾಗ ನಾವು ಜನರಲ್ ಆಗಿ ಬರೀಬೇಕು. ನಾಟ್ ಸಿಮೆಟ್ರಿಕ್ ಅಂದಾಗ ಎಕ್ಸಾಂಪಲನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಫಸ್ಟಿಗೆ ಫಾರ್ ಈಚ್ ಎ ಈಸ್ ಬಿಲಾಂಗ್ಸ್ ಟು ದ ಸೆಟ್ ಎ ಈಸ್ ಆಲ್ವೇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎ ಅಂದರೆ ಎ ಈಸ್ ಈಕ್ವಲ್ ಟು ಎ ಈಸ್ ಆಲ್ವೇಸ್ ಟ್ರೂ, ದ್ಯಾರ್ ಫಾರ್ ಎ ಕಾಮ ಎ ಬಿಲಾಂಗ್ಸ್ ಟು ಆರ್, ಆರ್ ಈಸ್ ರಿಫ್ಲೆಕ್ಸಿವ್. ಡೈರೆಕ್ಟಾಗಿ ಬರಿಬೋದು, ಇಲ್ಲಿ ಯಾವುದೇ ಕೌಂಟರ್ ಎಕ್ಸಾಂಪಲನ್ನು ಕೊಡಲಿಕ್ಕೆ ಹೋಗಬಾರ್ದು. ಹಾಗೆ ಈಸ್ ನಾಟ್ ಸಿಮೆಟ್ರಿಕ್ ಅಂದಾಗ ಒಂದು ನಾವು ಎಕ್ಸಾಂಪಲನ್ನು ಐಡೆಂಟಿಫೈ ಮಾಡಬೇಕು. ಯಾವುದೇ ಎಕ್ಸಾಂಪಲು ಎ ಈಸ್ ಲೆಸ್ ದ್ಯಾನ್ ಬಿ ಇರಬೇಕು. ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಅಂದರೆ ಬಿ ಕಾಮ ಎ ಈಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅಂದರೆ ಬಿ ಈಸ್ ನಾಟ್ ಲೆಸ್ ದ್ಯಾನ್ ಎ ಅನ್ನುವಂಥ ರಿಸಲ್ಟನ್ನು ಹುಡುಕಬೇಕು. ಫಾರ್ ಎಕ್ಸಾಂಪಲ್ಸ್ 2, 5 ಬಿಲಾಂಗ್ಸ್ ಟು ಆರು. ಇದರ ಅರ್ಥ ಏನು, 2 ಈಸ್ ಲೆಸ್ ದ್ಯಾನ್ 5 ಈಸ್ ಟ್ರೂ. ಇಂಥ ಕಂಡೀಷನ್ಸಲ್ಲಿರುವಂಥ ಆರ್ಡರ್ ಫೇರನ್ನು ತೊಗೊಳ್ತೀರಿ. ಬಟ್ 5 ಈಸ್ ನಾಟ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2 ಅಂದರೆ ಏನು, 5, 2 ಆರಲ್ಲಿ ಬರೋದಿಲ್ಲ. ದ್ಯಾರ್ ಫೋರ್ ಆರ್ ಈಸ್ ನಾಟ್
ಸಿಮಿಟ್ರಿಕ್ ಎಕ್ಸಾಂಪಲನ್ನು ಕೊಡಬೇಕು. ಆ್ಯಂಡ್ ಪ್ರೂವ್ ದ್ಯಾಟ್ ಇಟ್ ಈಸ್ ಟ್ರಾನ್ಸಿಟಿವ್. ಜನರಲ್ ಆಗಿ ಹೇಳಿದರೆ ಆಯಿತು. ಇಫ್ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಬಿ ಕಾಮ ಸಿ ಬಿಲಾಂಗ್ಸ್ ಟು ಆರ್, ಇಟ್ ಇಂಪ್ಲೈಸ್ ಎ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿ ಆ್ಯಂಡ್ ಬಿ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸಿ. ಇಟ್ ಇಂಪ್ಲೈಸ್ ಗೊತ್ತಿದೆ ನಮಗೆ, ಎ ಈಸ್ ಆಲ್ವೇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸಿ ಇರುತ್ತೆ. ಇಟ್ ಇಂಪ್ಲೈಸ್ ಎ ಕಾಮ ಸಿ ಬಿಲಾಂಗ್ಸ್ ಟು ಆರ್, ದ್ಯಾರ್ ಫಾರ್ ಆರ್ ಈಸ್ ಟ್ರಾನ್ಸಿಟಿವ್. ನಾವು ಇಷ್ಟು ಹೌದಾಗಿದ್ದರೆ ಜನರಲ್ ಆಗಿ, ಅಲ್ಲ ಅಂದರೆ ಒಂದು ಕೌಂಟರ್ ಎಕ್ಸಾಂಪಲ್ ಕೊಟ್ಟರೆ ಸಾಕಾಗುತ್ತೆ. ಒನ್ ಮೋರ್, ಚೆಕ್ ವೆದರ್ ದ ರಿಲೇಷನ್ಸ್ ಆರ್ ಇನ್ ಸೆಟ್ ಆಫ್ ರಿಯಲ್ ನಂಬರ್ ಡಿಫೈನ್ಡ್ ಬೈ ಆರ್ ಈಸ್ ಈಕ್ವಲ್ ಟು ಸೆಟ್ ಆಫ್ ಆಲ್ ಆರ್ಡರ್ ಫೇರ್ ಸಚ್ ದ್ಯಾಟ್ ಇಟ್ ಕಂಟೇನ್ಸ್ ಸೆಟ್ ಆಫ್ ಆಲ್ ಆರ್ಡರ್ ಫೇರ್ such that A is less than or equal to BQ is reflexive, symmetric and transitive ಅಂದಾಗ ಫಸ್ಟಿಗೆ ನಾವು ವೆರಿಫೈ ಮಾಡಬೇಕು. ಎ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿ ಕ್ಯೂಬ್ ಆದರೆ ಬಿ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎ ಕ್ಯೂಬಾ? ಹಾಗಿಲ್ಲ ಅಂತೇಳಿದ್ರೆ ಒಂದು ಎಕ್ಸಾಂಪಲ್ ತೊಗೊಳ್ತೀರಿ. ಹಾಫನ್ನು ತೊಗೊಂಡ್ರೆ ಯೂಸ್ವಲ್ ಆಗಿ ಫ್ರ್ಯಾಕ್ಷನ್ನು 1/2 ಈಸ್ ಬಿಲಾಂಗ್ಸ್ ಟು ದ ಡೊಮೇನು ಇಲ್ಲಿ. ಬಟ್ 1/2 ಈಸ್ ನಾಟ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1/2 ಕ್ಯೂಬ್ ಅನ್ನೋದು ನಮಗೆ ಗೊತ್ತು. ಯಾವುದೇ ಫ್ರ್ಯಾಕ್ಷನ್ ತೊಗೊಳ್ಳಿ, ಇಟ್ ಈಸ್ ನಾಟ್ ಲೆಸ್ ದ್ಯಾನ್, ಇಟ್ ಈಸ್ ಲೆಸ್ ದ್ಯಾನ್ 1/2 ಹೋಲ್ ಕ್ಯೂಬ್. ಇದು ಗೊತ್ತಿದೆ. 1/2 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1/8 ಅನ್ನೋದು ನಮಗೆ ಗೊತ್ತಿದೆ. ಹಾಗಾಗಿ 1,1 ಈಸ್ ನಾಟ್ ಬಿಲಾಂಗ್ಸ್ ಟು ಆರು ಅಂದರೆ ಹಾಫ್ ಆರಲ್ಲಿದೆ ಅಂದರೆ ಎ ಕಾಮ ಎ ಬಿಲಾಂಗ್ಸ್ ಟು ಆರ್ ಇದ್ದರೆ ಮಾತ್ರ ಇದು ರಿಫ್ಲೆಕ್ಸಿವ್ ಆಗ್ತಾ ಇತ್ತು. ಇಲ್ಲಿ ಹಾಫ್ ಅನ್ನೋದು ಆರಲ್ಲಿದೆ, ಹಾಫ್ ಕಾಮ ಆರು. ಬಟ್ 1,1 ಈಸ್ ನಾಟ್ ಬಿಲಾಂಗ್ಸ್ ಟು ದ ರಿಲೇಷನ್ಸ್ ಆರು, ದ್ಯಾರ್ ಫೋರ್ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಹಾಗಿದ್ರೆ ಸಿಮಿಟ್ರಿಕ್ ಆಗತ್ತಾ? ಇಲ್ಲೂ ಒಂದು ಎಕ್ಸಾಂಪಲ್ ತೊಗೋಬೋದು. 1,5 ಬಿಲಾಂಗ್ಸ್ ಟು ಆರ್ ಮೀನ್ಸ್ 1 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 5 ಕ್ಯೂಬ್. ಬಟ್ 5 ಈಸ್ ನಾಟ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಕ್ಯೂಬು ಗೊತ್ತಿದೆ ನಮಗೆ. ದ್ಯಾರ್ ಫೋರ್ 5,1 ಈಸ್ ನಾಟ್ ಬಿಲಾಂಗ್ಸ್ ಟು ಆರ್ ಈಸ್ ನಾಟ್ ಸಿಮೆಟ್ರಿಕ್ಕು. ಹಾಗೆ ಇನ್ನೊಂದು, ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್ನ ವೆರಿಫೈ ಮಾಡಿರಿ. 9,3 ಆ್ಯಂಡ್ 3,2 ಬಿಲಾಂಗ್ಸ್ ಟು ಆರ್. ಇದು ಟ್ರೂ ಆಗುತ್ತೆ, ಯಾಕೆಂದರೆ 9 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 3 ಕ್ಯೂಬ್ ಮೀನ್ಸ್ 27. ಹಾಗೆ 3 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2 ಕ್ಯೂಬ್ ಅಂದರೆ 8. ಬಟ್ 9 ಈಸ್ ನಾಟ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 8. 9 is greater than. It means 9,2 is not belongs to R. Therefore, R is not transitive. It is not reflexive, not symmetric, not transitive. ಜನರಲ್ ಆಗಿ ಬರಿಬೇಕಾಗಿಲ್ಲ, ನಾವು ಒಂದು ಎಕ್ಸಾಂಪಲನ್ನು ಕೊಟ್ಟರೆ ಆಗುತ್ತೆ. R is neither reflexive, nor symmetric, nor transitive ಅಂತ ಕನ್ಕ್ಲೂಷನ್ ಹೇಳ್ತೀವಿ. 3 ಮಾರ್ಕ್ ಕ್ವಶನ್ಸ್ ಇರುತ್ತೆ. ನೆಕ್ಸ್ಟ್ ನಾವು ಫಂಕ್ಷನಿಗೆ ಬಂದಾಗ ವಾಟ್ ಈಸ್ ದ ಡೆಫಿನಿಷನ್ ಆಫ್ ಫಂಕ್ಷನ್ ಅಂತ ಹೇಳಿದರೆ ಲಾಸ್ಟ್ ಇಯರ್ ಕಲ್ತಿದ್ದೀವಿ. ಎ ರಿಲೇಷನ್ಸ್ ಎಫ್ ಫ್ರಾಮ್ ಎ ಸೆಟ್ ಎ ಟು ಎ ಸೆಟ್ ಬಿ ಈ ಸೆಟ್ ಟು ಬಿ ಎ ಫಂಕ್ಷನ್. ಇಲ್ಲಿ ನಾವು ಕರೆಕ್ಟಾಗಿ ಡಿಫೈನ್ ಮಾಡಬೇಕಾದ್ರೆ ಈ ಫಂಕ್ಷನ್ ಅನ್ನೋದು ಒಂದು ರಿಲೇಷನ್ನು. ಇದು ಸ್ಯಾಟಿಸ್ಫೈ ದ 2 ಕಂಡೀಷನ್ಸ್ ದಟ್ ರಿಲೇಷನ್ ಈ ಸೆಟ್ ಟು ಬಿ ಎ ಫಂಕ್ಷನ್. ಹಾಗಾಗಿ ನಾವು ಹೇಗೆ ಡಿಫೈನ್ ಮಾಡ್ತೀವಿ? ಎ ರಿಲೇಷನ್ಸ್ ಎಫ್ ಅನ್ನೋದು ಫಂಕ್ಷನಿನ ಮೊದಲನೇ ಲೆಟರ್ಸು. ದ್ಯಾರ್ ಫಾರ್ ಎ ರಿಲೇಷನ್ಸ್ ಎಫ್ ಫ್ರಾಮ್ ಎ ಸೆಟ್ ಎ ಟು ಎ ಸೆಟ್ ಬಿ ಈ ಸೆಟ್ ಟು ಬಿ ಎ ಫಂಕ್ಷನ್ ಇಫ್ ಇದು ಸ್ಯಾಟಿಸ್ಫೈ ಮಾಡಬೇಕಾದಂಥ ಕಂಡೀಷನ್ಸು. ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ಹ್ಯಾಸ್ 1 ಆ್ಯಂಡ್ ಓನ್ಲಿ 1 ಇಮೇಜ್ ಇನ್ ಸೆಟ್ ಬಿ. ಎದಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಸು ಬಿಯ ಒಂದೊಂದೇ ಎಲಿಮೆಂಟ್ಸ್ ಜೊತೆಗೆ ಸಂಬಂಧ ಹೊಂದಿರಬೇಕು. ಇಲ್ಲಿ 2 ಕಂಡೀಷನ್ಸು. ಒಂದನೇ ಕಂಡೀಷನ್ಸು ಎವ್ರಿ ಎಲಿಮೆಂಟ್ಸ್, ಪ್ರತಿಯೊಂದು ಎಲಿಮೆಂಟ್ಸು ಎದಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಸ್ ಅಂತ. ಎರಡನೇ ಕಂಡೀಷನ್ಸು ಒಂದೊಂದೇ ಸಂಬಂಧವನ್ನು ಹೊಂದಿರಬೇಕು, ಒಂದೊಂದೇ ಇಮೇಜನ್ನು ಹೊಂದಿರಬೇಕು. ಆ ರಿಲೇಷನ್ಸನ್ನೇ ನಾವು ಫಂಕ್ಷನ್ ಅಂತ ಕರಿತೀವಿ. ಎ ರಿಲೇಷನ್ಸ್ ಎಫ್ ಫ್ರಾಮ್ ಎ ಸೆಟ್ ಎ ಟು ಎ ಸೆಟ್ ಬಿ ಈ ಸೆಟ್ ಟು ಬಿ ಎ ಫಂಕ್ಷನ್ ಇಫ್ ಎವ್ರಿ ಎಲಿಮೆಂಟ್ ಆಫ್ ಎ ಹ್ಯಾಸ್ 1 ಆ್ಯಂಡ್ ಓನ್ಲಿ 1 ಇಮೇಜ್ ಇನ್ ಬಿ. ಅಥವಾ ಇನ್ನೂ ಹೀಗೂ ಹೇಳ್ಬೋದು, ಲೆಟ್ ಎ ಆ್ಯಂಡ್ ಬಿ ಆರ್ ದ 2 ಗಿವನ್ ಸೆಟ್ಟು and if each elements of A belongs to the set A is associated with a unique elements B belongs to the set B, then this relation is said to be a function. 2 ಕಂಡೀಷನ್ಸ್ ಬರುತ್ತೆ ಇಲ್ಲಿ. ಮೊದಲನೇ ಕಂಡೀಷನ್ಸು ಎವ್ರಿ ಎಲಿಮೆಂಟ್ ಆಫ್ ಎ ಶುಡ್ ಬಿ ಅಸೋಸಿಯೇಟೆಡ್ ವಿತ್ ಬಿ. ಎದಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಸು ಬಿಯ ಎಲಿಮೆಂಟ್ಸ್ ಜೊತೆಗೆ ಒಂದಾದರೂ ಎಲಿಮೆಂಟ್ಸ್ ಜೊತೆಗೆ ಸಂಬಂಧ ಇರಬೇಕು. ಹಾಗೆ ಎವ್ರಿ ಎಲಿಮೆಂಟ್ ಆಫ್ ಎ ಶುಡ್ ಬಿ ಅಸೋಸಿಯೇಟೆಡ್ ವಿತ್ ಯುನೀಕ್ ಎಲಿಮೆಂಟ್ಸ್ ಆಫ್ ಬಿ ಅಂತ. ಎದಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಸು ಬಿಯ ಒಂದೊಂದೇ ಎಲಿಮೆಂಟ್ಸ್ ಜೊತೆಗೆ ಸಂಬಂಧ ಹೊಂದಿರಬೇಕು. ಹಾಗಿದ್ರೆ ಹೇಗೆ ಡಿನೋಟ್ ಮಾಡ್ತೀವಿ? ಎಫ್ ಈಸ್ ಎ ಫಂಕ್ಷನ್ಸ್ ಫ್ರಾಮ್ ಎ ಟು ಬಿ ಅಂತ. ಹೇಗೆ ಡಿಫೈನ್ ಮಾಡ್ತೀವಿ? ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಅಂತ ಬರಿತೀವಿ. ಇಲ್ಲಿ ಫಾರ್ ಈಚ್ ಎಕ್ಸ್ ಬಿಲಾಂಗ್ಸ್ ಟು ದ ಸೆಟ್ ಎ
y ಬಿಲಾಂಗ್ಸ್ ಟು ದ ಸೆಟ್ ಬಿ ಆಗಿರುತ್ತೆ. ರಿಲೇಷನ್ಸಲ್ಲಿ ಹೇಗೆ ಬರಿತೀವಿ, ಎ ಈಸ್ ರಿಲೇಟೆಡ್ ಟು ಬಿ ಅಥವಾ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಅಂತೀವಿ. ಇಲ್ಲೂ ಅಷ್ಟೇ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಎಫ್ ಅಂತ ಹೇಳಿದರೆ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ವೈ ಅಂತ ಬರೀತಾರೆ ಫಂಕ್ಷನಲ್ಲಿ. ಇದರ ಮೀನಿಂಗ್ ಏನು, ಎಫ್ ಅನ್ನುವಂಥ ಫಂಕ್ಷನಲ್ಲಿ ಎಕ್ಸಿನ ಇಮೇಜು ವೈ ಆಗಿದೆ ಅಂತ. ಇಲ್ಲಿ ನಾವು ವೈ ಅನ್ನು ಏನಂತ ಕರಿತೀವಿ, ಇಮೇಜ್ ಆಫ್ ಎಕ್ಸ್ ಅಂತ. ಎಫ್ ಅನ್ನುವಂಥ ಫಂಕ್ಷನಲ್ಲಿ ವೈ ಅನ್ನು ಇಮೇಜ್ ಆಫ್ ಎಕ್ಸ್, ಎಕ್ಸಿನ ಇಮೇಜ್ ಅಂತ ಕರಿತೀವಿ. ಆ್ಯಂಡ್ ಎಕ್ಸನ್ನು ಪ್ರೀ ಇಮೇಜ್ ಆಫ್ ವೈ ಅಂಡರ್ ದ ಫಂಕ್ಷನ್ಸ್ ಎಫ್ ಅಂತ ಕರಿತೀವಿ. ಎಕ್ಸನ್ನು ಪ್ರೀ ಇಮೇಜ್ ಆಫ್ ವೈ ಅಂಡರ್ ದ ಫಂಕ್ಷನ್ ಎಫ್, ವೈಯನ್ನು ದ ಇಮೇಜ್ ಆಫ್ ಎಕ್ಸ್ ಅಂಡರ್ ದ ಫಂಕ್ಷನ್ ಎಫ್ ಅಂತ ಹೇಳ್ತೀವಿ. ಇಲ್ಲೊಂದು ರಿಸಲ್ಟ್ಸ್ ಗೊತ್ತಿರಬೇಕು, ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಅಥವಾ 1 ಮಾರ್ಕ್ ಕ್ವಶನ್ಸಲ್ಲಿ ಕೇಳ್ತಾರೆ. ಇಫ್ ಎ ಆ್ಯಂಡ್ ಬಿ ಬಿ ಎ 2 ನಾನ್ ಎಂಪ್ಟಿ ಸೆಟ್ಟು ಹ್ಯಾವಿಂಗ್ ಎನ್ ಆ್ಯಂಡ್ ಎಮ್ ಎಲಿಮೆಂಟ್ಸು, ಇದರರ್ಥ ಎಯಲ್ಲಿ ಎನ್ ಎಲಿಮೆಂಟ್ಸ್ ಇದೆ, ಬಿ ಯಲ್ಲಿ ಎಮ್ ಎಲಿಮೆಂಟ್ಸ್ ಇದೆ, ದೆನ್ ದ ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್ ಫ್ರಾಮ್ ಎ ಟು ಬಿ. ಹಾಗಿದ್ದರೆ ಎ ಇಂದ ಬಿಗೆ ಎಷ್ಟು ಫಂಕ್ಷನನ್ನು ನಾವು ಬರೀಬೋದು ಅಂದರೆ ಎಮ್ ಟು ದಿ ಪವರ್ ಎನ್, ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಬಿ ಟು ದಿ ಪವರ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎ ಆಗಿರುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ರಿಸಲ್ಟ್ಸ್. ದ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಬಿ ಟು ದಿ ಪವರ್ ನಂಬರ್ ಆಫ್ ಎಲಿಮೆಂಟ್ಸ್ ಅನ್ನೋದು ಟೋಟಲ್ ನಂಬರ್ ಆಫ್ ಫಂಕ್ಷನ್ಸು. ಎಷ್ಟು ರಿಲೇಷನ್ಸ್ ಬರಿತೀವಿ, ಎದಲ್ಲಿ ಎನ್ನು, ಬಿದಲ್ಲಿ ಎಮ್ ಇದ್ದರೆ 2 ಟು ದಿ ಪವರ್ ಎನ್ ಇಂಟು ಎಮ್ ಎಲಿಮೆಂಟ್ಸು, ಅಷ್ಟು ರಿಲೇಷನ್ಸ್ ನಾವು ಬರೀಬೋದು ಎ ಇಂದ ಬಿಗೆ. ಬಟ್ ಫಂಕ್ಷನ್ ಎಷ್ಟು ಬರೀಬೋದು, ಎಮ್ ಟು ದಿ ಪವರ್ ಎನ್ ಫಂಕ್ಷನನ್ನು ಬರೀಬೋದು. ನೆಕ್ಸ್ಟ್ ನಾವು ಲಾಸ್ಟ್ ಇಯರ್ ಕಲ್ತಿದ್ದೀವಿ ಡೊಮೇನು, ಕೋಡೊಮೇನ್ ಆ್ಯಂಡ್ ರೇಂಜ್ ಆಫ್ ಎ ಫಂಕ್ಷನ್ನು. ಇಫ್ ಎಫ್ ಈಸ್ ಎ ಫಂಕ್ಷನ್ಸ್ ಫ್ರಾಮ್ ಎ ಟು ಬಿ, ಇದು ಫಂಕ್ಷನ್ ಆಗಿದ್ದಾಗ ಹೋಲ್ ಡೊಮೇನ್ ಎ ಎನ್, ಹೋಲ್ ಸೆಟ್ ಎ ಎನ್ನ ಡೊಮೇನ್ ಆಫ್ ದ ಫಂಕ್ಷನ್ ಎಫ್ ಅಂತ ಹೇಳ್ತೀವಿ. ಹೋಲ್ ಸೆಟ್ ಬಿ ಅನ್ನು ಕೋಡೊಮೇನ್ ಆಫ್ ದ ಫಂಕ್ಷನ್ ಎಫ್ ಅಂತೀವಿ. ಈ ಇಮೇಜ್ ಸೆಟ್ ಇದೆಯಲ್ಲ, ಸೆಟ್ ಆಫ್ ಇಮೇಜಸ್ ಆಫ್ ದಿ ಎಲಿಮೆಂಟ್ಸ್ ಎ ಅಂಡರ್ ದ ಫಂಕ್ಷನ್ಸ್ ಎಫ್ ಈಸ್ ಕಾಲ್ಡ್ ದ ರೇಂಜ್ ಆಫ್ ದ ಫಂಕ್ಷನ್ ಎಫ್ ಅಂತ ಕರಿತೀವಿ. ಅದನ್ನು ಹೇಗೆ ಹೇಳ್ಬೋದು, ಸಪೋಸ್ ಎ ಈಸ್ ದ ಸೆಟ್ಟು, ಬಿ ಅನ್ನೋದು ಇನ್ನೊಂದು ಸೆಟ್ಟು, ಎಯಲ್ಲಿ ಎ ಬಿ ಸಿ ಡಿ ಅನ್ನುವಂಥ ಎಲಿಮೆಂಟ್ಸ್ ಇದೆ, ಬಿಯಲ್ಲಿ ಪಿ ಕ್ಯೂ ಆರ್ ಎಸ್ ಅನ್ನುವಂಥ ಎಲಿಮೆಂಟ್ಸ್ ಇದೆ, ಎಫ್ ಈಸ್ ಎ ಫಂಕ್ಷನ್. ಇದು ಫಂಕ್ಷನ್ ಆಗುತ್ತೆ, ಯಾಕೆ ಎದಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಸಿಗೂ ಇಮೇಜ್ ಇದೆ. ಆ ಇಮೇಜ್ ಏನಿದೆ ಯುನೀಕ್ ಇದೆ. ಎ ಒಂದೇ ಎಲಿಮೆಂಟ್ಸ್ ಜೊತೆಗೆ ಸಂಬಂಧ ಇದೆ, ಬಿ ಒಂದೇ ಎಲಿಮೆಂಟ್ಸ್ ಜೊತೆಗೆ ಸಂಬಂಧ ಇದೆ, ಸಿನೂ ಅಷ್ಟೇ ಒಂದೇ ಎಲಿಮೆಂಟ್ಸು, ಡಿನೂ ಅಷ್ಟೇ. ಈ ಕಂಡೀಷನ್ಸ್ ಎಗೆ ಮಾತ್ರ. ಕ್ಲಿಯರ್? ಹಾಗಿದ್ರೆ ಡೊಮೇನ್ ಆಫ್ ದ ಫಂಕ್ಷನ್ ಏನಾಯಿತು, ಹೋಲ್ ಸೆಟ್ ಎ, ಸೆಟ್ ಕಂಟೈನಿಂಗ್ ಎ ಬಿ ಸಿ ಡಿ ಅಂದರೆ ಎನ ಡೊಮೇನ್ ಅಂತ ಕರಿತೀವಿ. ಕೋಡೊಮೇನ್ ಅಂದರೆ ಹೋಲ್ ಸೆಟ್ ಬಿ, ಸೆಟ್ಟಲ್ಲಿ ಏನಿದೆ ಪಿ ಕ್ಯೂ ಆರ್ ಎಸ್ಸು, ಇದು ಬಿ. ಹಾಗಿದ್ರೆ ರೇಂಜ್ ಏನು, ಇಮೇಜ್ ಸೆಟ್ಟು. ಇಲ್ಲಿ ಇಮೇಜ್ ಯಾವುದು, ಪಿ ಕ್ಯೂ ಆರ್ ಅನ್ನು ಇಮೇಜ್ ಅಂತ ಹೇಳ್ತೀವಿ. ಆ ಇಮೇಜ್ ಸೆಟ್ ಪಿ ಕ್ಯೂ ಆರನ್ನು ರೇಂಜ್ ಆಫ್ ದ ಫಂಕ್ಷನ್ ಎಫ್ ಅಂತ ಹೇಳ್ತೀವಿ. ಕ್ಲಿಯರಾ? ದ ನೆಕ್ಸ್ಟ್ ನಮಗೆ ಆಲ್ಜಿಬ್ರಾ ಆಫ್ ಫಂಕ್ಷನ್ ಅನ್ನೋದು ಬರುತ್ತೆ. ಲಾಸ್ಟ್ ಇಯರ್ ಇತ್ತು. ಏನು ಆಲ್ಜಿಬ್ರಾ ಆಫ್ ಫಂಕ್ಷನ್ ಅಂದರೆ, ಆಲ್ಜಿಬ್ರಾ ಅಂದರೆ ಅಡಿಷನ್ನು, ಸಬ್ಟ್ರಾಕ್ಷನ್ನು, ಮಲ್ಟಿಪ್ಲಿಕೇಷನ್ನು, ಡಿವಿಷನ್ನು, ಬೇಸಿಕ್ ಬೈನರಿ ಆಪ್ರೇಷನ್ಸು. ಇಲ್ಲಿ ಎಫ್ ಈಸ್ ಎ ಫಂಕ್ಷನ್ನು ಆ್ಯಂಡ್ ಜಿ ಈಸ್ ಆಲ್ಸೋ ಫಂಕ್ಷನ್ ಆಗಿರುತ್ತೆ. ಟೈಪ್ ಆಫ್ ಫಂಕ್ಷನ್ಸ್ ಅಂತ ಬರುತ್ತೆ ನಿಮಗೆ, ಆಲ್ಜಿಬ್ರಿಕ್ ಫಂಕ್ಷನ್ಸು, ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಆಲ್ರೆಡಿ ಕಲ್ತಿದ್ದೀವಿ. ಈ ಸಲ ಬರುತ್ತೆ ಇನ್ವರ್ಸ್ ಫಂಕ್ಷನ್ನು, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ನು, ಲೊಗರಿಥಮ್ ಫಂಕ್ಷನ್ಸ್ ಎಲ್ಲ ಬರುತ್ತೆ. ಇದು ಎಫ್ ಮತ್ತು ಜಿ ಅನ್ನೋದು 2 ಸಪ್ರೇಟ್ ಫಂಕ್ಷನ್ ಇದ್ದರೆ, ಲಾಸ್ಟ್ ಇಯರ್ ಕಲಿತಾಗ ಆಲ್ಜಿಬ್ರಿಕ್ ಫಂಕ್ಷನಲ್ಲಿ ಕಾನ್ಸ್ಟೆಂಟ್ ಫಂಕ್ಷನ್ ಕಲ್ತಿದ್ದೀವಿ. ಹಾಗೆ ಐಡೆಂಟಿಟಿ ಫಂಕ್ಷನ್ಸು, ಸ್ಕ್ವೇರ್ ಫಂಕ್ಷನ್ನು, ಕ್ಯೂಬ್ ಫಂಕ್ಷನ್ನು, ಪಾಲಿನೋಮಿಯಲ್ ಫಂಕ್ಷನ್ ಅಂತ ಕರಿತೀವಿ. ರೆಸಿಪ್ರೋಕಲ್ ಫಂಕ್ಷನ್ಸ್ ಬರುತ್ತೆ, 1/x, 1/x ಸ್ಕ್ವೇರು, ಮಾಡ್ಯುಲಸ್ ಫಂಕ್ಷನ್ನು, ಸಿಗ್ನಮ್ ಫಂಕ್ಷನ್ನು, ಗ್ರೇಟೆಸ್ಟ್ ಇಂಟೀಜರ್ಸು, ಇವೆಲ್ಲ ಆಲ್ಜಿಬ್ರಿಕ್ ಫಂಕ್ಷನ್ನು. ಸಪೋಸ್ 2 ಫಂಕ್ಷನ್ ಇದೆ, ಎಫ್ ಆಫ್ ಎಕ್ಸ್ ಮತ್ತು ಜಿ. ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಅಂತ ಹೇಳ್ಬೋದು, ಜಿ ಆಫ್ ಎಕ್ಸ್ ಈಕ್ವಲ್ ಟು ಸೈನ್ ಎಕ್ಸೋ ಟ್ಯಾನ್ ಎಕ್ಸೋ ಯಾವುದೋ ಒಂದು ಫಂಕ್ಷನ್ ಆಗಿರುತ್ತೆ. ಅದರ ಸಮ್ಮು ಅಂದರೆ ಏನು, ಫಸ್ಟ್ ಒನ್ ಎಫ್ ಪ್ಲಸ್ ಜಿ ಆಫ್ ಎಕ್ಸ್, ಇದನ್ನು ಎಕ್ಸ್ಪಾಂಡ್ ಮಾಡಿದರೆ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸು. ಅಂದರೆ ಎಫ್ ಆಫ್ ಎಕ್ಸು ಮತ್ತು ಜಿ ಆಫ್ ಎಕ್ಸ್ 2 ಫಂಕ್ಷನ್, ಇದನ್ನು ಆ್ಯಡ್ ಮಾಡಿದರೆ ಹೊಸ ಫಂಕ್ಷನ್ ಬರುತ್ತೆ, ಎಫ್ ಪ್ಲಸ್ ಜಿ ಆಫ್ ಎಕ್ಸ್ ಅಂತ ಬರಿತೀವಿ. ಇದರ ಡೊಮೇನ್ ಏನಾಗಿರುತ್ತೆ ಅಂದರೆ, ದ ಡೊಮೇನ್ ಆಫ್ ಎಫ್ ಇಂಟರ್ಸೆಕ್ಷನ್ಸ್ ಡೊಮೇನ್ ಆಫ್ ಜಿ ಆಗಿರುತ್ತೆ. ಇದು ಸಮ್ ಆಫ್ ದ 2 ಫಂಕ್ಷನ್ ಅಂತ. ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಅನ್ನು ಎಫ್ ಪ್ಲಸ್ ಜಿ ಆಫ್ ಎಕ್ಸ್ ಅಂತ ಬರಿಬೋದು, ಅಥವಾ ಎಫ್ ಪ್ಲಸ್ ಜಿ ಆಫ್ ಎಕ್ಸ್ ಅನ್ನು ಎಕ್ಸ್ಪಾಂಡ್ ಮಾಡಿದರೆ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಆಗಿರುತ್ತೆ. ಹಾಗೆ ಡಿಫ್ರೆನ್ಸ್ ಬರುತ್ತೆ, ಎಫ್ ಮೈನಸ್ ಜಿ ಆಫ್ ಎಕ್ಸ್ ಅನ್ನು ಎಕ್ಸ್ಪಾಂಡ್ ಮಾಡಿದರೆ ಎಫ್ ಆಫ್ ಎಕ್ಸ್ ಮೈನಸ್ ಜಿ ಆಫ್ ಎಕ್ಸು. ಇಲ್ಲೂ ಅಷ್ಟೇ ಡೊಮೇನ್ ಈಸ್
ದ ಇಂಟರ್ಸೆಕ್ಷನ್ಸ್ ಕಾಮನ್ ಡೊಮೇನ್ ಆಗಿರುತ್ತೆ ಯಾವಾಗಲೂ. ಪ್ರೊಡಕ್ಟ್ ಮಾಡಿದಾಗಲೂ ಅಷ್ಟೇ ಎಫ್ ಇಂಟು ಜಿ ಆಫ್ ಎಕ್ಸ್ ಅಂದರೆ ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸು. ಹಾಗೆ ಕೋಶಂಟ್ ಮಾಡಿದಾಗಲೂ ಅಷ್ಟೇ ಎಫ್ ಬೈ ಜಿ ಆಫ್ ಎಕ್ಸ್ ಅಂದರೆ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಜಿ ಆಫ್ ಎಕ್ಸು. ದ ಪಿ ಬೈ ಕ್ಯೂ ಫಾರ್ಮ್ ಇದ್ದರೆ ನಮಗೆ ಗೊತ್ತಿದೆ ಯಾವಾಗಲೂ ಡಿನಾಮಿನೇಟರ್ ಈಸ್ ನಾಟ್ ಈಕ್ವಲ್ ಟು 0 ಅಂದರೆ ಇಲ್ಲಿ ಜಿ ಆಫ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 0 ಇರಬೇಕು. ಇದು ಕಂಡೀಷನ್ಸು. ಹಾಗಿದ್ರೆ ಇದರ ಡೊಮೇನ್ ಏನು? ಡೊಮೇನ್ ಆಫ್ ಎಫ್ ಇಂಟರ್ಸೆಕ್ಷನ್ಸ್ ಡೊಮೇನ್ ಆಫ್ ಜಿ ಮೈನಸ್ಸು ಯಾವುದಾದ್ರೂ 0 ಬರುತ್ತೆ ಅಂದರೆ ಅದನ್ನು ಆ ಡೊಮೇನಿಂದ ತೆಗಿಬೇಕಾಗತ್ತೆ. ಇದನ್ನು ಆಲ್ಜಿಬ್ರಾ ಆಫ್ ಫಂಕ್ಷನ್ ಅಂತ ಕರಿತೀವಿ ನಾವು. ನೆಕ್ಸ್ಟು ಈ ಸಲ ಕಲಿಯೋದು ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಫಂಕ್ಷನನ್ನು ಕಲಿತೀವಿ. ಅದರಲ್ಲಿ ಒಂದು ಒನ್ ಫಂಕ್ಷನ್ಸ್ ಅಥವಾ ಇಂಜೆಕ್ಟಿವ್ ಫಂಕ್ಷನ್ ಅಂತ ಕರಿತೀವಿ. ಎರಡನೇದು ಆನ್ ಟು ಅಥವಾ ಸರ್ಜೆಕ್ಟಿವ್ ಫಂಕ್ಷನ್ ಅಂತ. ಇದೆರಡು ವೆರಿ ವೆರಿ ಇಂಪಾರ್ಟೆಂಟು, ಇಂಜೆಕ್ಟಿವ್ ಮತ್ತು ಸರ್ಜೆಕ್ಟಿವ್ ಫಂಕ್ಷನ್ ಅಂತ. ಹಾಗಿದ್ರೆ ಒನ್ ಮತ್ತು ಆನ್ ಟು ಕಲಿತಾಗ ಇಂಜೆಕ್ಟಿವ್ ಮತ್ತು ಸರ್ಜೆಕ್ಟಿವ್ ಅದಲ್ಲಾದಂಥ ಫಂಕ್ಷನ್ಸ್ ಗೊತ್ತಿರಬೇಕು. ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಏನದು? ಮೆನಿ ಒನ್ ಫಂಕ್ಷನ್ ಅಂತ. ಯಾವ ಫಂಕ್ಷನ್ಸ್ ಒನ್ ಅಲ್ಲ ಅದನ್ನು ಮೆನಿ ಒನ್ ಅಂತ ಕರಿತೀವಿ. ಯಾವ ಫಂಕ್ಷನ್ಸ್ ಆನ್ ಟು ಅಲ್ಲ ಅದನ್ನು ಇಂಟು ಫಂಕ್ಷನ್ ಅಂತ ಕರಿತೀವಿ. ಇದು ನಾಲೆಜಿಗಾಗಿ. ನಮಗೆ ಈ ಸಲ ಬೇಕಾಗಿರೋದು ಒನ್ ಆ್ಯಂಡ್ ಆನ್ ಟು ಅಂತ. ಈ ಎರಡೂ ಆದಂಥ ಫಂಕ್ಷನನ್ನೇ ಬೈಜೆಕ್ಟಿವ್ ಫಂಕ್ಷನ್ ಅಂತೀವಿ. ಬೋತ್ ಒನ್ ಆ್ಯಂಡ್ ಆನ್ ಟು. ಒಂದೊಂದನ್ನೇ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ದ ಫಸ್ಟ್ ಒನ್ ಈಸ್ ಒನ್ ಫಂಕ್ಷನ್ ಅಂತ ಹೇಳಿದರೆ ಇಲ್ಲಿ ನಾವು ಒಂದು ಎರಡು ಎಕ್ಸಾಂಪಲನ್ನು ನೋಡೋಣ. ಇಲ್ಲೊಂದು ಎಫ್ ಈಸ್ ಎ ಫಂಕ್ಷನ್ಸ್ ಫ್ರಾಮ್ ಎ ಟು ಬಿ ಇದೆ. ಎಯಲ್ಲಿ ಏನು ಎಲಿಮೆಂಟ್ಸ್ ಇದೆ? ಎ ಬಿ ಸಿ ಇದೆ. ಸೆಕೆಂಡ್ ಸೆಟ್ಟಲ್ಲಿ ಯು ವಿ ಡಬ್ಲ್ಯೂ ಇದೆ. ಇಲ್ಲಿ ಎ ಅಸೋಸಿಯೇಟೆಡ್ ವಿತ್ ಯು, ಬಿ ಅಸೋಸಿಯೇಟೆಡ್ ವಿತ್ ವಿ, ಸಿ ಅಸೋಸಿಯೇಟೆಡ್ ವಿತ್ ಡಬ್ಲ್ಯೂ. ಅಂದರೆ ಎ ಇಮೇಜ್ ಯು ಆಯಿತು, ಬಿ ಯ ಇಮೇಜ್ ವಿ ಇದೆ, ಸಿ ನ ಇಮೇಜ್ ಡಬ್ಲ್ಯೂ ಇದೆ. ಇದು ಒಂದು ಫಂಕ್ಷನ್ಸ್ ನಮಗೆ ಗೊತ್ತು. ಇನ್ನೊಂದು ಫಂಕ್ಷನ್ಸ್ ತೊಗೊಂಡ್ರೆ ಎ ಯಲ್ಲಿ ಎ ಬಿ ಸಿ ಡಿ ಇದೆ, ಬಿ ಯಲ್ಲಿ ಪಿ ಕ್ಯೂ ಆರ್ ಎಸ್ ಇದೆ, ಎ ಬಿ ಜೊತೆಗೆ ಪಿ ಜೊತೆಗೆ ಸಂಬಂಧ ಇದೆ, ಬಿ ಕ್ಯೂ ಜೊತೆಗೆ, ಸಿ ಮತ್ತು ಡಿ ಆರ್ ಜೊತೆಗೆ ಇದೆ. ಹಾಗೆ ಇನ್ನೊಂದು ತೊಗೊಂಡ್ರೆ ಎ ಯಲ್ಲಿ ಪಿ ಕ್ಯೂ ಆರ್ ಇದೆ, ಬಿ ಯಲ್ಲಿ ಡಬ್ಲ್ಯೂ ಎಕ್ಸ್ ವೈ ಝಡ್ ಇದೆ. ಈ ಎಲ್ಲ ಎದ ಎಲಿಮೆಂಟ್ಸು ಡಬ್ಲ್ಯೂ ಜೊತೆಗೆ ಸಂಬಂಧ. ಇದು ಮೂರು ಫಂಕ್ಷನ್ನೇ. ಈ ಮೂರಲ್ಲೂ ಡಿಫ್ರೆಂಟ್ ನೋಡಿದರೆ ಎದಲ್ಲಿರುವಂಥ ಫಸ್ಟ್ ಫಿಗರ್ನಲ್ಲಿ ಎದಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಸು ಬಿಯ ಡಿಫ್ರೆಂಟ್ ಎಲಿಮೆಂಟ್ಸ್ ಜೊತೆಗೆ ಸಂಬಂಧ ಹೊಂದಿದೆ. ಹಾಗೆ ಎದಲ್ಲಿರುವಂಥ ಎರಡನೇ ಫಿಗರ್ ನೋಡಿದಾಗ ಪ್ರತಿಯೊಂದು ಎಲಿಮೆಂಟ್ಸು ಬಿಯ ಒಂದೇ ಎಲಿಮೆಂಟ್ಸ್ ಜೊತೆಗೆ ಸಂಬಂಧ ಇದೆ. ಅಥವಾ ಇಲ್ಲಿ ನೋಡಿದಾಗ ಒಂದು ಎಲಿಮೆಂಟ್ಸ್ ಒಂದು ಜೊತೆಗೆ ಸಂಬಂಧ ಇದೆ, ಬಿ ಅನ್ನೋದು ಒಂದೇ ಎಲಿಮೆಂಟ್ಸ್ ಜೊತೆಗೆ ಸಂಬಂಧ ಇದೆ, ಬಟ್ ಸಿ ಮತ್ತು ಡಿ ಅನ್ನೋದು ಎರಡೂ ಒಂದೇ ಎಲಿಮೆಂಟ್ಸ್ ಜೊತೆಗೆ ಸಂಬಂಧ ಇದೆ. ಹಾಗಿದ್ರೆ ಒನ್ ಇಲ್ಲಿ ಮೀನಿಂಗೇ ಹೇಳುತ್ತೆ ಡಿಫ್ರೆಂಟ್ ಎಲಿಮೆಂಟ್ಸ್ ಆಫ್ ಎ ಅಸೋಸಿಯೇಟೆಡ್ ವಿತ್ ದ ಡಿಫ್ರೆಂಟ್ ಎಲಿಮೆಂಟ್ಸ್ ಆಫ್ ಬಿ. ಅಂದರೆ ಏನು? ಎಫ್ ಈಸ್ ಎ ಫಂಕ್ಷನ್ಸ್ ಫ್ರಾಮ್ ಎ ಟು ಬಿ ಆಗಿರಬೇಕು. ಇಲ್ಲಿ ಡಿಫೈನ್ ಒನ್ ಅಂತ ಒಂದು ಮಾರ್ಕಿಗೆ ಕೇಳ್ತಾರೆ. ನಾವು ಏನು ಹೇಳಬೇಕು? ಎ ಫಂಕ್ಷನ್ಸ್ ಎಫ್ ಫ್ರಾಮ್ ಎ ಟು ಬಿ ಅಂತಲೇ ಹೇಳಬೇಕು. ಇದು ಫಂಕ್ಷನ್ ಆಗಿರಬೇಕು ಫಸ್ಟು. ಎ ಫಂಕ್ಷನ್ಸ್ ಎಫ್ ಫ್ರಾಮ್ ಎ ಟು ಬಿ ಈ ಸೆಟ್ ಟು ಬಿ ಒನ್ ಫಂಕ್ಷನ್ಸ್. ಕಂಡೀಷನ್ಸ್ ಹೇಳಬೇಕು ಆಮೇಲೆ. ಇಫ್ ಡಿಫ್ರೆಂಟ್ ಎಲಿಮೆಂಟ್ ಆಫ್ ಎ ಹ್ಯಾವ್ ಡಿಫ್ರೆಂಟ್ ಇಮೇಜ್ ಇನ್ ಬಿ ಅಂತ ಹೇಳಿದರೆ ಆಯಿತು. ದೆನ್ ಎಫ್ ಈಸ್ ಎ ಸೆಟ್ ಟು ಬಿ ಎ ಒನ್ ಫಂಕ್ಷನ್ ಅಥವಾ ಇಂಜೆಕ್ಟಿವ್ ಫಂಕ್ಷನ್ ಅಂತ ಹೇಳ್ತೀವಿ. ಎದಲ್ಲಿರುವಂಥ ಡಿಫ್ರೆಂಟ್ ಎಲಿಮೆಂಟ್ಸು ಬಿಯ ಡಿಫ್ರೆಂಟ್ ಎಲಿಮೆಂಟ್ಸ್ ಜೊತೆಗೆ ಸಂಬಂಧ ಇರಬೇಕು. ಹಾಗಾಗಿ ಫಸ್ಟ್ ಡಯಾಗ್ರಾಮ್ ಮಾತ್ರ ಒನ್ ಫಂಕ್ಷನ್ ಆಗಿರುತ್ತೆ. ಎರಡನೇದು ಇಟ್ ಈಸ್ ನಾಟ್ ಎ ಒನ್. ಹಾಗೆ ಮೂರನೇದು ನಾಟ್ ಎ ಒನ್. ಎರಡು ಎಲಿಮೆಂಟ್ಸ್ ಎ ಮತ್ತು ಬಿ ಡಿಫ್ರೆಂಟ್ ಇರ್ಬೋದು, ಬಟ್ ಸಿ ಮತ್ತು ಡಿ ಒಂದೇ ಎಲಿಮೆಂಟ್ಸ್ ಜೊತೆಗೆ. ಪ್ರತಿಯೊಂದು ಎಲಿಮೆಂಟ್ಸ್ ಅನ್ನೋದು ಇಲ್ಲಿ ಬರುತ್ತೆ. ಏನು? ಡಿಫ್ರೆಂಟ್ ಎಲಿಮೆಂಟ್ ಆಫ್ ಎ ಹ್ಯಾಸ್ ಡಿಫ್ರೆಂಟ್ ಇಮೇಜ್ ಇನ್ ಬಿ ಅಂತ ಹೇಳ್ತೀವಿ. ಇದನ್ನು ನಾವು ಮ್ಯಾಥಮೆಟಿಕಲ್ ಆಗಿ ಹೇಗೆ ಪ್ರೂವ್ ಮಾಡೋದು? ಕೊಟ್ಟಂಥ ಎಕ್ಸಾಂಪಲನ್ನು ಅಂತ ಹೇಳಿದರೆ ಎರಡು ರೀತಿಯಲ್ಲಿ ಹೇಳ್ತೀವಿ. ಒಂದು ಡೈರೆಕ್ಟ್ ಮೆಥಡ್ಸು. ಏನದು? ಫಾರ್ ಎನಿ ಟೂ ಎಲಿಮೆಂಟ್ಸ್ x1 ಆ್ಯಂಡ್ x2 ಆಫ್ ಎ ಸೆಟ್ ಎ. ಎದಲ್ಲಿ x1 ಮತ್ತು x2 ಇದು ಆರ್ಬಿಟ್ರಿ ವ್ಯಾಲ್ಯೂಸ್. ದ ಫಸ್ಟ್ ಫಿಗರ್ ತೊಗೊಂಡಾಗ ಎ ಬಿ ಸಿ, ಎ ಬಿ ಆಗಿರ್ಬೋದು, ಎ ಸಿ ಆಗಿರ್ಬೋದು, ಬಿ ಸಿ ಆಗಿರ್ಬೋದು, ಡಿಫ್ರೆಂಟ್ ಎಲಿಮೆಂಟ್ಸ್ ಆಗಿರುತ್ತೆ. x1 ಆ್ಯಂಡ್ x2 ಆಫ್ ದ ಎಲಿಮೆಂಟ್ಸ್ ಆಫ್ ದ ಸೆಟ್ ಎ ಅಂತ ತಗೊಳ್ತೀವಿ. ಆಗ x1 ಎ ಮತ್ತು ಬಿ ಡಿಫ್ರೆಂಟ್ ಆಗಿದೆ, ಎ ಮತ್ತು ಬಿ ಯ ಇಮೇಜು ಡಿಫ್ರೆಂಟ್ ಆಗಿದೆ. ಯಾವುದೇ ಎರಡು ಎಲಿಮೆಂಟ್ಸ್ ಅಂತ ತೊಗೊಂಡ್ರೆ ಓನ್ಲಿ 2 ಅಂತಲ್ಲ, ಫಾರ್ ಆಲ್ ಆರ್ಡರ್ ಫೇರ್ ಆಗಿರುತ್ತೆ. ಇಲ್ಲಿ x1 ಈಸ್ ನಾಟ್ ಈಕ್ವಲ್ ಟು x2, ದೆನ್ ಎಫ್ ಆಫ್ x1 ಈಸ್ ನಾಟ್ ಈಕ್ವಲ್ ಟು ಎಫ್ ಆಫ್ x2 ಅಂತ ನಾವು ಪ್ರೂವ್ ಮಾಡಿದರೆ ಅದು ಇದ್ದರೆ ಆ ಫಂಕ್ಷನನ್ನು ಒನ್. ಎ ಈಸ್ ನಾಟ್ ಈಕ್ವಲ್ ಟು ಬಿ, ಎಫ್ ಆಫ್ ಎ ಯು, ಎಫ್ ಆಫ್ ಬಿ ಅನ್ನೋದು ವಿ, ಯು ಈಸ್ ನಾಟ್ ಈಕ್ವಲ್ ಟು ವಿ ಆಗಿದೆ. ದೇರ್ ಫಾರ್ ದಿಸ್ ಫಂಕ್ಷನ್ ಈಸ್ ಒನ್. ಎಲ್ಲವನ್ನೂ ವೆರಿಫೈ ಮಾಡಬೇಕು, ಒಂದಾದರೆ ಆಗೋದಿಲ್ಲ.
ಇಲ್ಲಿ ಎರಡನೇ ಫಿಗರಲ್ಲಿ ಸಿ ಮತ್ತು ಡಿ ಡಿಫ್ರೆಂಟು, ಬಟ್ ಎಫ್ ಆಫ್ ಸಿ ಈಕ್ವಲ್ ಟು ಎಫ್ ಆಫ್ ಡಿ, ದ್ಯಾರ್ ಫೋರ್ ಇಟ್ ಈಸ್ ನಾಟ್ 1 1. ಇಲ್ಲಿ ಪಿ ಕ್ಯೂ ಅನ್ನೋದು ಡಿಫ್ರೆಂಟು, ಬಟ್ ಎಫ್ ಆಫ್ ಪಿ ಈಕ್ವಲ್ ಟು ಎಫ್ ಆಫ್ ಕ್ಯೂ, ದ್ಯಾರ್ ಫೋರ್ ಇಟ್ ಈಸ್ ನಾಟ್ 1 1 ಅಂತ. ಇನ್ನೊಂದು ಕಾಂಟ್ರಡಕ್ಷನ್ಸ್ ಮೆಥಡ್ನಲ್ಲಿ ಹೇಳೋದು ಏನು, ಸಪೋಸ್ ಇಮೇಜಸ್ ಒಂದೇ ಇದೆ ಅಂತ ನಾವು ಅಸಂಪ್ಷನ್ಸ್ ಮಾಡಿದರೆ, ಆ ಎರಡೂ ಎಲಿಮೆಂಟ್ಸ್ ಒಂದೇ ಅಂತ ಪ್ರೂವ್ ಮಾಡಿದರೆ ಮಾತ್ರ ಇದನ್ನು 1 1 ಫಂಕ್ಷನ್ ಅಂತ ಹೇಳ್ತೀವಿ. ಇದು ಡೈರೆಕ್ಟು, ಇದು ಕಾಂಟ್ರಡಕ್ಷನ್ಸ್ ಮೆಥಡ್ನಲ್ಲಿ ಹೇಳೋದು ಏನು, ಇಮೇಜಸ್ ಒಂದೇ ಇದೆ, ಸಪೋಸ್ ಯು ಮತ್ತು ವಿ ಒಂದೇ ಅಂತ ಹೇಳಿದರೆ, ಇಲ್ಲಿ ಹೇಳಿದಾಗ ಇಮೇಜಸ್ ಒಂದೇ, ಎಫ್ ಆಫ್ ಪಿ ಈಕ್ವಲ್ ಟು ಡಬ್ಲ್ಯೂ, ಎಫ್ ಆಫ್ ಕ್ಯೂ ಈಕ್ವಲ್ ಟು ಡಬ್ಲ್ಯೂ, ಅಂದರೆ ಎಫ್ ಆಫ್ ಪಿ ಈಕ್ವಲ್ ಟು ಎಫ್ ಆಫ್ ಕ್ಯೂ ಇದೆ. ಆಗ ನಾವು ಏನನ್ನು ಪ್ರೂವ್ ಮಾಡಬೇಕು, ಕ್ಯೂ ಈಕ್ವಲ್ ಪಿ ಈಕ್ವಲ್ ಟು ಕ್ಯೂ ಅಂತ ಹೇಳ್ಬೋದು. ಬಟ್ ಪಿ ಈಸ್ ನಾಟ್ ಈಕ್ವಲ್ ಟು ಕ್ಯೂ, ಪಿ ಮತ್ತು ಕ್ಯೂ ಅನ್ನೋದು ಡಿಫ್ರೆಂಟ್ ಎಲಿಮೆಂಟ್ಸು. x1 ಈಸ್ ನಾಟ್ ಈಕ್ವಲ್ ಟು x2 ಆಗಿಬಿಡುತ್ತೆ, ದ್ಯಾರ್ ಫೋರ್ ಇಟ್ ಈಸ್ ನಾಟ್ 1 1 ಅಂತ ಹೇಳ್ತೀವಿ. ಎಫ್ ಆಫ್ x1 ಈಕ್ವಲ್ ಟು ಎಫ್ ಆಫ್ x2 ಇದ್ದಾಗ x1 ಈಕ್ವಲ್ ಟು x2 ಯಾವುದಾದ್ರೂ ಒಂದನ್ನು ನಾವು ತೊಗೊಂಡು ಪ್ರೂವ್ ಮಾಡೋದು. x1 ಈಸ್ ನಾಟ್ ಈಕ್ವಲ್ ಟು x2 ಅಂದರೆ ಎಲಿಮೆಂಟ್ಸ್ ಡಿಫ್ರೆಂಟ್ ಇದ್ದರೆ ಇಮೇಜು ಡಿಫ್ರೆಂಟ್ ಇರಬೇಕು, ಅಥವಾ ಇಮೇಜ್ ಈಕ್ವಲ್ ಇದೆ ಅಂದರೆ ಎಲಿಮೆಂಟ್ಸ್ ಈಕ್ವಲ್ ಇದ್ದರೆ ಮಾತ್ರ 1 1 ಫಂಕ್ಷನ್ನು. ಇದು ವೆರಿ ವೆರಿ ಇಂಪಾರ್ಟೆಂಟು. ನಾವು ಪ್ರೂವ್ ಮಾಡುವಾಗ ಡಿಫೈನ್ ಅಂತ ಹೇಳಿದರೆ, ಎಫ್ ಈಸ್ ಎ ಫಂಕ್ಷನ್ಸ್ ಫ್ರಾಮ್ ಎ ಟು ಬಿ ಸೆಟ್ ಟು ಬಿ ಎ 1 1 ಇಫ್ ಡಿಫ್ರೆಂಟ್ ಎಲಿಮೆಂಟ್ ಆಫ್ ಎ ಹ್ಯಾಸ್ ಡಿಫ್ರೆಂಟ್ ಇಮೇಜ್ ಅಂತ ಹೇಳಿದರೆ ಸಾಕು. ಇದನ್ನು 1 1 ಫಂಕ್ಷನ್ ಅಂತ ಕರಿತೀವಿ. ಇಲ್ಲಿ ಗೊತ್ತಿರಬೇಕು, ನಾವು ಆರ್ಡರ್ ಫೇರ್ನಲ್ಲೂ ಹೇಳ್ಬೋದು, ಎ ಫಂಕ್ಷನ್ ಈಸ್ ಗಿವನ್ ಇನ್ ದ ಫಾರ್ಮ್ ಆಫ್ ಆರ್ಡರ್ ಫೇರ್ನಲ್ಲಿ ಕೊಟ್ಟಿದ್ದಾರೆ. ಇಫ್ no two order pair have the same second elements, then the function is 1 1. 1 1 ನಾವು ಫಸ್ಟಿಗೆ ಫಂಕ್ಷನ್ ಇದೆಯಾ ನೋಡಬೇಕು. ಫಂಕ್ಷನ್ ಇದೆ ಅಂದರೆ ಆ ಆರ್ಡರ್ ಫೇರ್ ಕೊಟ್ಟಂಥ ರಿಲೇಷನ್ನಲ್ಲಿ ಬಂದಂಥ ಆರ್ಡರ್ ಫೇರ್ನಲ್ಲಿ ಎಲ್ಲ ಎದಲ್ಲಿರುವಂಥ ಫಸ್ಟ್ ಎಲಿಮೆಂಟ್ಸ್ ಇರಬೇಕು, ಅದು ಯಾವುದೂ ರಿಪೀಟ್ ಆಗಿರಬಾರ್ದು. ಇದು ಫಂಕ್ಷನಿನ ಡೆಫಿನಿಷನ್ ಆಗುತ್ತೆ. ಹಾಗೆ ಆರ್ಡರ್ ಫೇರು ಎ ಒಂದೊಂದೇ ಇರುತ್ತೆ, ಹಾಗೆ ಬಿ ಸೆಕೆಂಡ್ ಎಲಿಮೆಂಟ್ಸು ಯಾವುದೂ ರಿಪೀಟ್ ಆಗಿಲ್ಲ ಅಂದರೆ ಆ ಫಂಕ್ಷನನ್ನು 1 1 ಫಂಕ್ಷನ್ ಅಂತ ಕರಿತೀವಿ. ಇಟ್ಸ್ ಕ್ಲಿಯರ್. ಈಗ 1 1 ಫಂಕ್ಷನ್ಸ್ ಕಲ್ತ ಮೇಲೆ ನಮಗೆ ಮೆನಿ 1 ಫಂಕ್ಷನ್ ಅನ್ನೋದು ಬೇಕು. ಹೇಳಿದ್ದೀನಿ, ಮೆನಿ 1 ಫಂಕ್ಷನ್ ಅಂದ್ರೇನು, ಆ ಫಂಕ್ಷನ್ನು 1 1 ಅಲ್ಲದೆ ಇರೋದು. ಅಂದರೆ ಏನು, ಎ ಫಂಕ್ಷನ್ಸ್ ಎಫ್ ಫ್ರಾಮ್ ಎ ಟು ಬಿ ಸೆಟ್ ಟು ಬಿ ಎ ಮೆನಿ 1 ಮೀನ್ಸ್ ಇಫ್ 2 ಆರ್ ಮೋರ್ ಡಿಫ್ರೆಂಟ್ ಎಲಿಮೆಂಟ್ ಆಫ್ ಎ ಹ್ಯಾವ್ ದ ಸೇಮ್ ಇಮೇಜ್ ಇನ್ ಬಿ ಅಂಡರ್ ದ ಫಂಕ್ಷನ್ ಎಫ್ ಅಲ್ಲಿ. ಎಯಲ್ಲಿರುವಂಥ 2 ಅಥವಾ ಹೆಚ್ಚಿಗೆ ಎಲಿಮೆಂಟ್ಸು ಬಿಯ ಒಂದೇ ಎಲಿಮೆಂಟ್ಸ್ ಜೊತೆಗೆ ಸಂಬಂಧ ಇರಬೇಕು. ಇಲ್ಲಿ ನೋಡ್ತೀವಿ ನಾವು ಎ ಮತ್ತು ಬಿ ಅನ್ನುವಂಥ ಎಲಿಮೆಂಟ್ಸು ಬಿಯ ಪಿ ಜೊತೆಗೆ ಸಂಬಂಧ ಇದೆ, ಇದು 1 1 ಅಲ್ಲ. ಹಾಗಾಗಿ ಈ ಫಂಕ್ಷನನ್ನು ಮೆನಿ 1 ಫಂಕ್ಷನ್ ಅಂತ ಹೇಳ್ತೀವಿ. ಇಲ್ಲಿ ಪಿ ಮತ್ತು ಕ್ಯೂ ಒಂದು ಎಲಿಮೆಂಟ್ಸ್ ಜೊತೆಗೆ ಆರ್ ಎಸ್ ಟಿ ಅನ್ನೋದು ಇನ್ನು ಒಂದೇ ಎಲಿಮೆಂಟ್ಸ್ ಜೊತೆಗೆ ಸಂಬಂಧ ಇದೆ. ಇಟ್ ಈಸ್ ನಾಟ್ ಎ 1 1 ಫಂಕ್ಷನ್ಸ್. ಇವನ್ನು ನಾವು ಮೆನಿ 1 ಫಂಕ್ಷನ್ ಅಂತ ಕರಿತೀವಿ. ವಾಟ್ ಇಸ್ ದ ಡೆಫಿನಿಷನ್ ಆಫ್ ಮೆನಿ 1 ಅಂದರೆ ಇಟ್ ಈಸ್ ನಾಟ್ ಎ 1 1 ಫಂಕ್ಷನ್ ಅಂತ. ಹಾಗೆ ನಮಗೆ ರಿಸಲ್ಟ್ ಗೊತ್ತಿರಲಿ, ಇವು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಬೇಕಾಗುತ್ತೆ. ಇಫ್ ಎಫ್ ಈಸ್ ಎ ಫಂಕ್ಷನ್ಸ್ ಫ್ರಾಮ್ ಎ ಟು ಬಿ ಈಸ್ 1 1 ಫಂಕ್ಷನ್ ಅಂದರೆ ಯಾವಾಗ ಎಕ್ಸಿಸ್ಟ್ ಆಗುತ್ತೆ, ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎ ಈಸ್ ಈಕ್ವಲ್ ಟು ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಬಿ ಇರಬೇಕು, ಅಥವಾ ಅದರಿಗಿಂತ ಕಡಿಮೆ ಇರಬೇಕು. ಹೆಚ್ಚಿಗೆ ಇತ್ತಂದರೆ ಎನ್ ಆಫ್ ಎ ಈಸ್ ಗ್ರೇಟರ್ ದೆನ್ ಎನ್ ಆಫ್ ಬಿ ಆದರೆ ಅಲ್ಲಿ 1 1 ಫಂಕ್ಷನ್ಸ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ. ಹಾಗೆ ವೆರಿ ಇಂಪಾರ್ಟೆಂಟ್ ರಿಸಲ್ಟ್ಸು, ಇಫ್ ಎ ಆ್ಯಂಡ್ ಬಿ ಆರ್ ಫೈನೈಟ್ ಸೆಟ್ ಹ್ಯಾವಿಂಗ್ ಎಮ್ ಆ್ಯಂಡ್ ಎನ್ ಎಲಿಮೆಂಟ್ಸು, ಎಯಲ್ಲಿ ಎಮ್ ಎಲಿಮೆಂಟ್ಸ್ ಇದೆ, ಬಿ ಯಲ್ಲಿ ಎನ್ ಎಲಿಮೆಂಟ್ಸ್ ಇದೆ ಅಂದರೆ ಟೋಟಲ್ ನಂಬರ್ ಆಫ್ 1 1 ಫಂಕ್ಷನ್ಸ್ ಎಷ್ಟು ಬರೀಬೋದು, ಫ್ರಾಮ್ ಎ ಟು ಬಿ ಎನ್ ಪಿ ಎಮ್ ಅಂತ, ನಂಬರ್ ಆಫ್ ಪರ್ಮ್ಯುಟೇಷನ್ ಆಫ್ ಎನ್ ಆಬ್ಜೆಕ್ಟ್ಸ್ ಟೇಕನ್ ಎಮ್ ಎಟ್ ಎ ಟೈಮ್ಸ್. ನಮಗೆ ಲಾಸ್ಟ್ ಇಯರ್ ಕಲ್ತಿದ್ದೀವಿ, ಎನ್ ಪಿ ಎಮ್ ಅಂದರೆ ಫ್ಯಾಕ್ಟೋರಿಯಲ್ ಎನ್ ಡಿವೈಡೆಡ್ ಬೈ ಫ್ಯಾಕ್ಟೋರಿಯಲ್ ಎನ್ ಮೈನಸ್ ಎಮ್ ಆಗಿರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದರೆ ಎಷ್ಟು ಬರುತ್ತೆ, ಅಷ್ಟು 1 1 ಫಂಕ್ಷನನ್ನು ನಾವು ಬರೀಬೋದು ಅಂತ. ನಾವು ಮುಂದಿನ ಕ್ಲಾಸಲ್ಲಿ ಕೆಲವು ಎಕ್ಸಾಂಪಲ್ ಜೊತೆಗೆ ಆನ್ ಟು ಫಂಕ್ಷನ್ಸು ಹಾಗೆ ಇನ್ ಟು ಫಂಕ್ಷನ್ಸು ಬೈಜೆಕ್ಟಿವ್ ಫಂಕ್ಷನನ್ನು ಕಲಿಯೋಣ. ಥ್ಯಾಂಕ್ ಯು.